ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಫೆಬ್ರವರಿ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ಫೆಬ್ರವರಿ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಜೊತೆಗೆ ನಾವು ಈ ತಿಂಗಳಿಂದ ವಿ ಆರ್ ಬ್ರಿಂಗಿಂಗ್ ಗಾಡೆಸ್ ಗೈಡೆನ್ಸ್, ಗಾಡೆಸ್ಸಿಂದ ಗೈಡೆನ್ಸ್ ಮೆಸೇಜಸ್ ಮತ್ತು ನಮ್ಮ ಗಮನ ಯಾವ ಕಡೆ ಇರಬೇಕು ನೆಕ್ಸ್ಟ್ ಮಂತ್ಗೆ ಅಂಥೇಳಿ ಏನೆಲ್ಲ ಮೆಸೇಜಸ್ ಇದೆ ನಮಗೆ ಬರೋ ತಿಂಗಳ ಬಗ್ಗೆ ಅಂದರೆ ಫೆಬ್ರವರಿ ಬಗ್ಗೆ, ಅದೆಲ್ಲ ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಇನ್ಮೇಲೆ ಮಂತ್ಲಿ ರೀಡಿಂಗ್ ಮಾಡಬೇಕಾದ್ರೆ ಐ ಆಲ್ಸೋ ಆ್ಯಡ್ ಗಾಡೆಸ್ ಗೈಡೆನ್ಸ್, ಆ ಪರ್ಟಿಕ್ಯುಲರ್ ಮಂತ್ಗೆ ಏನು ಗೈಡೆನ್ಸ್ ಇದೆ ಗಾಡೆಸ್ಸಿಂದ ಅಂತ ಹೇಳಿ. ಆಲ್ ರೈಟ್, ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್. ಆಲ್ ರೈಟ್, ಆ್ಯಸ್ ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಇಮೇಜ್ ನಂಬರ್ 6, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಇಮೇಜ್, ನಿಮಗೂ ಕೂಡ ನಂಬರ್ 6 ಬಟ್ ಬೇರೆ ಇಮೇಜ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಫೆಬ್ರವರಿ ಮಂತ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಫೆಬ್ರವರಿ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಮತ್ತು ಗಾಡೆಸ್ ಗೈಡೆನ್ಸ್. ಆಲ್ ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಫೆಬ್ರವರಿ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ವೆರಿ ಕ್ಲಿಯರ್ಲಿ ನಾವು ನೋಡ್ತಾ ಇರೋದು ಈ ಕತ್ಲಿಂದ ಬೆಳಕಿನ ಕಡೆಗೆ ಮೂವ್ ಆಗ್ತಾ ಇರೋದು ನೀವು. ಯು ಆರ್ ಮೂವಿಂಗ್ ಸಮ್ವೇರ್, ಓಕೆ, ಫಿಸಿಕಲಿ ಮೆಂಟಲಿ. ಬಟ್ ಈ ಕಾರ್ಡ್ ಎಸ್ಪೆಷಲಿ ಮೆಂಟಲಿ, ನಮ್ಮ ಮೆಂಟಲ್ ಎನರ್ಜಿನ ತೋರಿಸ್ತಾ ಇರೋದು ಈ ಕಾರ್ಡು ವಿತ್ ಆಲ್ ದ ಬ್ಲೂ ಕಲರಲ್ಲಿ. ಸೊ ನಮ್ಮ ಮೆಂಟಲ್ ಸ್ಟ್ಯಾಗ್ನೆನ್ಸಿಯಿಂದ ಅಥವಾ ಮೆಂಟಲಿ ನಾವು ತುಂಬ ಟಯರ್ಡು ಅಥವಾ ವೀಕ್ ಸ್ಟೇಟಲ್ಲಿ ಇದ್ದಿದ್ರೆ, ಅಂದರೆ ಬ್ಲೇಮಿಂಗ್ ಸ್ಟೇಜಲ್ಲಿ ನಮ್ಮನ್ನು ನಾವು ಬ್ಲೇಮ್ ಮಾಡೋದು ಅಥವಾ ನಮ್ಮ ಫ್ಯಾಮಿಲಿನ ಬ್ಲೇಮ್ ಮಾಡೋದು, ಇನ್ ಜನರಲ್ ಬ್ಲೇಮ್ ಗೇಮಲ್ಲಿ ನಾವು ಸ್ಟಕ್ ಆಗಿದ್ದಿದ್ರೆ ಪಾಸ್ಟಿಂದ. ಸೊ ವಿ ಆರ್ ಮೂವಿಂಗ್ ಫ್ರಮ್ ದ ಡಾರ್ಕ್ ಫೇಸ್, ನಮ್ಮ ಲೈಫ್ನ ಆ ಡಾರ್ಕ್ ಫೇಸಿಂದ ಆ ಲೈಟ್ ಫೇಸ್ಗೆ ಮೂವ್ ಆಗ್ತಾ ಇದ್ದೀವಿ ಫೆಬ್ರವರಿ ಮಂತಲ್ಲಿ. ಸೊ ಫೆಬ್ರವರಿ ಈಸ್ ಅ ವಂಡರ್ಫುಲ್ ಮಂತ್. ಹೊಸ ಪ್ಲ್ಯಾನಿಂಗ್ ಮಾಡೋದಕ್ಕೆ, ಹೊಸ ಐಡಿಯಾಸ್ನ ಬರೆಯೋದಕ್ಕೆ, ಹೊಸ ಐಡಿಯಾಸ್ ಬರೋ ಚಾನ್ಸಸ್ ತುಂಬ ಇದೆ. ಮೆಂಟಲಿ ತುಂಬ ಸ್ಟೇಬಲ್ ಇರೋ ಥರ ಇದೆ ನೆಕ್ಸ್ಟ್ ಮಂತ್. ನೀವು ಕ್ಲಿಯರಾಗಿ ಆಲೋಚನೆ ಮಾಡ್ತಾ ಇರೋ ಥರ ಇದೆ. ಏನು ಬೇಕು ಏನು ಬೇಡ ಅನ್ನೋದ್ರ ನಿರ್ಧಾರನ ಈಸಿಯಾಗಿ ಮಾಡ್ತಾ ಇರೋ ಥರ ಇದೆ. ಕೆಲವೊಂದು ವಿಚಾರಗಳನ್ನ ಮನಸ್ಸಲ್ಲಿರೋದನ್ನ ಸಲೀಸಾಗಿ ಆಚೆ ತೆಗೆಯೋ ಅಂಥ ಒಂದು ಧೈರ್ಯ ಮಾಡೋ ಅಂಥ ಒಂದು ಮಂತ್ ಇರೋ ಥರ ಇದೆ. ಬಟ್ ಓವರ್ ಆಲ್ ಆಗಿ ಮೆಂಟಲಿ ಯು ಆರ್ ಫೀಲಿಂಗ್ ವೆರಿ ವೆರಿ ಸ್ಟ್ರಾಂಗ್. ಆ ಡಾರ್ಕ್ನೆಸ್, ಆ ಸ್ಟಕ್ ಎನರ್ಜಿ, ಆಗಲ್ಲ ನನಗೇನು ಕ್ಲಿಯರಾಗಿ ಥಿಂಕ್ ಮಾಡೋಕ್ಕಾಗ್ತಾ ಇಲ್ಲ, ಐ ಆಮ್ ಫೀಲಿಂಗ್ ಟಯರ್ಡ್, ನೋ ದಿಸ್ ಈಸ್ ನಾಟ್ ಗೋಯಿಂಗ್ ವೆಲ್, ಈ ಥರ ಎಲ್ಲ ನೀವು ಆ ಸ್ಟಕ್ನೆಸ್ಸಲ್ಲಿ ಅನ್ಈಸಿ ಎನರ್ಜಿನಲ್ಲಿದ್ದರೆ ಯು ಆರ್ ಮೂವಿಂಗ್ ಟು ದ ಲೈಟ್. ಓಕೆ, ಸೊ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ. ಮತ್ತು ನಂಬರ್ 6 ಬಂದು 5 ಇಸ್ ಕಾನ್ಫ್ಲಿಕ್ಟ್. ಓಕೆ, ಲೈಕ್ ತುಂಬ ಕನ್ಫ್ಯೂಸಿಂಗ್ ಎನರ್ಜಿ ನಂಬರ್ 5 ಯೂಶಲಿ, ಮತ್ತು ಚೇಂಜಸ್ ಆಗುವಂಥ ಎನರ್ಜಿ. ಬಟ್ 5ಇಂದ 6ಗೆ ಮೂವ್ ಆಗ್ತಾ ಇರೋದು ಆ ಕನ್ಫ್ಯೂಷನಿಂದ ಕ್ಲಾರಿಟಿಗೆ ಮೂವ್ ಆಗ್ತಾ ಇರೋವಂಥ ಎನರ್ಜಿ. ಸೊ ಡೆಫಿನೆಟ್ಲಿ ಯು ಆರ್ ಮೂವಿಂಗ್. ನೆಕ್ಸ್ಟ್ ಸ್ಟೆಪ್ ತೊಗೋಬೋದು ನಿಮ್ಮ ಐಡಿಯಾಸ್ನಲ್ಲಿ ಅಥವಾ ನಿಮ್ಮ ವಿಷನ್ಸಲ್ಲಿ, ಅಥವಾ ನೀವೇನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರಿ ಅದರ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಬೋದು, ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಅಂಥೇಳಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬೋದು. ನೆಕ್ಸ್ಟ್ ಅಂದರೆ ಓವರ್ ಆಲ್ ಆಗಿ ಯು ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್. ಆ ಲ್ಯಾಡರ್ ಎಕ್ಸಾಂಪಲ್ ತೊಗೊಂಡ್ರೆ ಫಸ್ಟ್ ನೀವು ಇಟ್ಟಿದ್ದ ಮೊದಲನೇ ಹೆಜ್ಜೆನಲ್ಲಿ ನೀವು ತುಂಬ ಸ್ಟಕ್ ಆಗಿರ್ಬೋದು ಪಾಸ್ಟಲ್ಲಿ, ಅಥವಾ ಸ್ವಲ್ಪ ದೂರ ಬಂದ ಮೇಲೆ ಸ್ಟಕ್ ಆಗಿರ್ಬೋದು, ಅಥವಾ ಕೆಲವರು ಆ ಲ್ಯಾಡರ್ ಮೇಲೆ ಕಾಲು ಇಡೋದಕ್ಕೇ ಇನ್ನೂ ಆಲೋಚನೆ ಮಾಡಿ ಆ ಫ್ರೀಸಿಂಗ್ ಸ್ಟೇಟಲ್ಲಿ ಇರ್ಬೋದು. ಅಂದರೆ ಐ ಕೆನಾಟ್ ಡೂ ಇಟ್ ಅನ್ನೋ ಥರ ಎನರ್ಜಿನಲ್ಲಿ ನೀವು ಯಾವುದೇ ಸ್ಟೇಟಲ್ಲಿದ್ರೂ ಲೈಫಲ್ಲಿ ಇವಾಗ ನೆಕ್ಸ್ಟ್ ಸ್ಟೇಜಿಗೆ ಅಥವಾ ನೆಕ್ಸ್ಟ್ ಸ್ಟೆಪ್ಪನ್ನ ತೊಗೊಳ್ತಾ ಇದ್ದೀರಾ. ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಟು ಕ್ರಿಯೇಟ್ ಲೈಫ್ that you deserve and desire. ನಿಮಗೆ ಖುಷಿ ಕೊಡುವಂಥ ಜೀವನನ, ನಿಮಗೆ ಖುಷಿ ಕೊಡುವಂಥ ಒಂದು ಪರಿಸ್ಥಿತಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಯು ಆರ್ ಮೂವಿಂಗ್ ಟುವರ್ಡ್ಸ್ ಲೈಟ್, ಗ್ರೂಪ್ ನಂಬರ್ 1. ಓಕೆ, ಮತ್ತು ಇನ್ನೊಂದನ್ನು ತೋರಿಸ್ತಾ ಇರೋದು
ಲೆಟ್ಸ್ ಸೇ ಮನೆಯಲ್ಲಿ ನೀವೊಂದು ಫ್ಲವರ್ ಪಾಟ್ಸ್ ಇರ್ಬೋದು ಅಥವಾ ಪ್ಲ್ಯಾಂಟ್ಸ್ ಇರ್ಬೋದು, ಅದನ್ನು ಎಲ್ಲಿ ಬೆಳಕು ಬರುತ್ತೆ ಅದ್ರ ಕಡೆಗೆ ಮೂವ್ ಮಾಡ್ತಾ ಇರೋದು. ಆ ಡೆಡ್ ಪ್ಲ್ಯಾಂಟ್ ಇರ್ಬೋದು ಅಥವಾ ಪ್ಲ್ಯಾಂಟ್ ಇನ್ನೇನು ಜೀವ ಬಿಡ್ತಾ ಇರೋ ಥರ ಒಣಗೋಗ್ತಾ ಇರೋ ಥರ ಇರೋದು, ಬಟ್ ಅದನ್ನು ಎಲ್ಲಿ ಬೆಳಕು ಬರ್ತಾ ಇದೆ ಅಲ್ಲಿ ಮೂವ್ ಮಾಡಿದಾಗ ಅಥವಾ ತೊಗೊಂಡೋಗಿ ಆಚೆ ಇಟ್ಟಾಗ, ಅದಕ್ಕೆ ಬೆಳಕು ಗಾಳಿ ಸಿಗುವಂಥ ಜಾಗಕ್ಕೆ ಇಟ್ಟಾಗ ಅದು ಮತ್ತೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಆ ಮಣ್ಣನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕಬೇಕಾಗಿರೋಂಥ ಗೊಬ್ಬರನ ಹಾಕಿ ಮತ್ತೆ ಆ ಜೀವ ಹೋಗ್ತಾ ಇದ್ದಂಥ ಪ್ಲ್ಯಾಂಟಿಗೆ ಮತ್ತೆ ಜೀವ ಕೊಡ್ತಾ ಇರೋ ಥರ. ಸೊ ಆ ಇಮೇಜ್ನ ತೋರಿಸ್ತಾ ಇದ್ದಾರೆ. ಮೇ ಬಿ ನಿಮಗೆ ಗಾರ್ಡನಿಂಗ್ ಅಂದರೆ ಇಷ್ಟ ಇದ್ದರೆ ದಿಸ್ ಈಸ್ ಅ ಡೈರೆಕ್ಟ್ ಮೆಸೇಜ್ ನಿಮಗೆ. ಮೇ ಬಿ ಯು ಹ್ಯಾವ್ ಟು ಡೂ ಸಮ್ ಗಾರ್ಡನಿಂಗ್. ನಿಮ್ಮ ಪ್ಲ್ಯಾಂಟ್ಸ್ನ, ಮನೆಯಲ್ಲಿರೋ ಪ್ಲ್ಯಾಂಟ್ಸು ಅಥವಾ ನಿಮ್ಮ ಗಾರ್ಡನಲ್ಲಿರೋ ಪ್ಲ್ಯಾಂಟ್ಸ್ನ ನೀವು ಇಗ್ನೋರ್ ಮಾಡಿರ್ಬೋದು, ಅಥವಾ ಅದ್ರ ಜೊತೆ ಮೊದಲು ಕನೆಕ್ಟ್ ಮಾಡಿದಷ್ಟು ಮಾಡದೇ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಪೇ ಅಟೆನ್ಷನ್ ನಿಮ್ಮ ಗಾರ್ಡನ್ಗೆ, ನಿಮ್ಮ ಪ್ಲ್ಯಾಂಟ್ಸ್ಗೆ ಅಂತ ಹೇಳಿ. ನೀವು ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋರಿದ್ರೆ ಇದು ಮೇ ನಾಟ್ ಬಿ ಅ ಡೈರೆಕ್ಟ್ ಮೆಸೇಜ್, ಬಟ್ ಅನ್ ಎಕ್ಸಾಂಪಲ್ ನಿಮಗೆ. ಇಟ್ ಇಸ್ ಟೈಮ್ ಟು ಟೇಕ್ ಕೇರ್ ನಿಮ್ಮ ಪ್ಲ್ಯಾಂಟ್ಸ್ನ, ಅಂದರೆ ನಿಮ್ಮ ಮೈಂಡ್ನ, ನಿಮ್ಮ ಮನೇನ, ನಿಮ್ಮ ವಾತಾವರಣನ. ದಿಸ್ ಈಸ್ ದ ಟೈಮ್ ಫಾರ್ ಯು ಟು ರೀಪ್ಲ್ಯಾಂಟ್ ನಿಮ್ಮ ಲೈಫನ್ನೇ. ದೇ ಆರ್ ಟಾಕಿಂಗ್ ಅಬೌಟ್ ರೀಪ್ಲ್ಯಾಂಟಿಂಗ್. ಓಕೆ, ಮತ್ತೆ ಫರ್ಟಿಲೈಸರ್ಸ್ ಆಗೋದು, ಮತ್ತೆ ಜೀವ ತುಂಬೋದು ನಿಮ್ಮ ಆಸೆಗಳಿಗೆ, ನಿಮ್ಮ ಕನಸುಗಳಿಗೆ, ಮತ್ತು ಮುಂದೆ ಏನು ಮಾಡಬೇಕು ಅಂಥೇಳಿ ಆ ಕುತೂಹಲ, ಉತ್ಸಾಹ ಜೀವನದಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಇರೋ ಥರ. ಸೊ ಬೇಸಿಕ್ಲಿ ಯು ಆರ್ ರೀಬರ್ತ್ ಥರ ಈ ಎನರ್ಜಿ ನಿಮಗೆ ಗ್ರೂಪ್ ನಂಬರ್ 1. ಮತ್ತು ವಿಂಟರಿಂದ ಸಮ್ಮರ್ಗೆ ಮೂವ್ ಆಗ್ತಾ ಇರೋ ಎನರ್ಜಿ, ಆ ಟಯರ್ಡ್ನೆಸ್ಸಿಂದ ಎನರ್ಜೈಸ್ಡ್ ಸ್ಟೇಟ್ಗೆ ಮೂವ್ ಆಗ್ತಾ ಇರೋವಂಥ ಎನರ್ಜಿ. ಸೊ ಇಟ್ ಫೀಲ್ಸ್ ರಿಯಲಿ ಗುಡ್. ಈ ಎನರ್ಜಿಯಿಂದ ಈ ಎನರ್ಜಿಗೆ ಕಾನ್ಷಿಯಸ್ ಆಗಿ ಮೂವ್ ಆಗ್ತಾ ಇರೋದು. ಮತ್ತು ನಿಮ್ಮ ಕೈಯಲ್ಲಿ ಕೂಡ ಇಲ್ಲಿ ಏನೋ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಫಾರ್ ಮೀ ದಿಸ್ ಈಸ್ ಅ ಸಿಂಬಲ್ ಆಫ್ ಪ್ರೊಟೆಕ್ಷನ್ ಆರ್ ಗೈಡೆನ್ಸ್. ಓಕೆ, ಲೈಕ್ ಮುಂದೆ ಹೋಗಬೇಕಾದ್ರೆ ಈ ಕಂಪಸ್ ಇಟ್ಕೊಂಡು ಹೋಗ್ತೀವಲ್ಲ, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಕಳೆದು ಹೋಗ್ದಿರ ಮುಂದೆ ಹೋಗೋದಕ್ಕೆ. ಸೊ ಇಟ್ ಫೀಲ್ಸ್ ಲೈಕ್ ನೀವು ನಿಮ್ಮ ಏಂಜಲ್ಸ್ ಗೈಡ್ಸ್ ಕೊಡ್ತಾ ಇರೋವಂಥ ಗೈಡೆನ್ಸ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಗಾಡೆಸ್ ಕೊಡ್ತಾ ಇರೋವಂಥ ಗೈಡೆನ್ಸ್ನ, ಅಥವಾ ನಿಮ್ಮದೇ ಆದಂಥ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ದೀರಾ. ಮತ್ತೆ ನಾನು ಈ ರೀತಿ ನನ್ನನ್ನು ನಾನು ಸ್ಟ್ರಕ್ ಆಗ್ದಿರಾ ಹೆಂಗೆ ನಾನು ಧೈರ್ಯವಾಗಿ ಮುಂದೆ ಹೋಗೋದು. ಧೈರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಥರ ಲೋ ಆಗಿದ್ದಾಗ ಅಥವಾ ಸ್ಯಾಡ್ನೆಸ್ಸಲ್ಲಿದ್ದಾಗ, ಸ್ಟಕ್ ಆಗಿದ್ದಾಗ ಏನು ಸ್ಟೆಪ್ಸ್ನ ತೊಗೋಬೇಕು ನೆಕ್ಸ್ಟ್ ಟೈಮ್ ನಾನು. ಸೊ ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್. ಮತ್ತೆ ಈ ರೀತಿ ಸಿಚುವೇಶನ್ ಬಂದಾಗ ಹೇಗೆ ಇದನ್ನು ನಾನು ಅನಲೈಸ್ ಮಾಡೋದು, ಟ್ಯಾಕಲ್ ಮಾಡೋದು, ಹೇಗೆ ಆ ಡಾರ್ಕ್ನೆಸ್ಸಲ್ಲಿ ತುಂಬ ಕಾಲ ಇರ್ದಿರಾ ನಾನು ಲೈಟ್ ಕಡೆಗೆ ತಿರ್ಗೋದು. ಮತ್ತು ಆ ಪ್ಲ್ಯಾಂಟಿಂಗ್, ಗಾರ್ಡನಿಂಗ್ ಎಕ್ಸಾಂಪಲ್, ಆ ಪ್ಲ್ಯಾಂಟು ಸತ್ತೋಗಿ ಕಂಪ್ಲೀಟಾಗಿ ಹೊಟ್ಟೋಗೋ ತನಕ ವೇಟ್ ಮಾಡ್ದಿರಾ, ಅದು ಸ್ವಲ್ಪ ಬಾಡ್ಕೊಳ್ತಾ ಇದ್ದಾಗಲೇ ನಾವು ಅದಕ್ಕೆ ಬೆಳಕು ಬೇಕಾ, ನೀರು ಬೇಕಾ, ಫರ್ಟಿಲೈಸರ್ ಬೇಕಾ, ಅಥವಾ ಔಷಧಿ ಹೊಡಿಬೇಕಾ. ಸೊ ಇದ್ರ ಬಗ್ಗೆ ನಾವು ಇಮಿಡಿಯೇಟಾಗಿ ಗಮನ ಕೊಟ್ಟಾಗ ಅದು ಕಂಪ್ಲೀಟಾಗಿ ಹೊಟ್ಟೋಗೋ ಅಂಥ ಒಂದು ಪರಿಸ್ಥಿತಿಗೆ ತೊಗೊಂಡು ಹೋಗೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹೇಗೆ ನಾನು ಆ ಡಾರ್ಕ್ನೆಸ್ಸಿಗೆ ಹೋಗ್ತಾ ಇದ್ದೀನಿ ಅಥವಾ ಐ ಆಮ್ ಗೆಟಿಂಗ್ ಸಕ್ಡ್ ಇನ್ ಅನ್ನೋ ಅಷ್ಟರಲ್ಲೇ ಏನು ಸ್ಟೆಪ್ಸ್ ತೊಗೋಬೇಕು ಅಂತ ಹೇಳಿ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಂಡಾಗ ಯು ವಿಲ್ ಬಿ ಸೇಫ್. ಐ ಆಮ್ ಸೇಫ್ ಅನ್ನೋವಂಥ ಒಂದು ಆ ಫೀಲಿಂಗ್ ಬರುತ್ತೆ. ಹೋಪ್ಫುಲಿ ಇದು ರೆಸನೇಟ್ ಆಗ್ತಾ ಇದೆ ಅಂದ್ಕೊಳ್ತೀನಿ. ಯಾಕೆಂದರೆ ಐ ಆಮ್ ಗೆಟಿಂಗ್ ಅ ವೆರಿ ಡೀಪ್ ಫೀಲಿಂಗ್ ಈ ಮೆಸೇಜಲ್ಲಿ. ಮೇ ಬಿ ಯು ಆರ್ ಸ್ಟಕ್ ಆ ಡಾರ್ಕ್ನೆಸ್ಸಲ್ಲಿ ಅಥವಾ ಏನು ಅರ್ಥ ಆಗದೆ ಇರುವಂಥ ಸ್ಟೇಟಲ್ಲಿ, ಬಟ್ ಯು ಆರ್ ಮೂವಿಂಗ್ ಟೂವರ್ಡ್ಸ್ ಲೈಟ್ ನೌ, ವಿಚ್ ಈಸ್ ವಂಡರ್ಫುಲ್. ಮತ್ತು ಈ ಕಂಪಸ್ ಬಂದು ನಿಮ್ಮ ಹಾರ್ಟನ್ನು ನೀವು ಕಂಪಸ್ ಆಗಿ ಇಟ್ಕೊಂಡು ಮುಂದೆ ಹೋಗ್ತಾ ಇರೋದು. ಅಂದರೆ ನಿಮಗೆ ಏನು ಖುಷಿ ಕೊಡ್ತಾ ಇದೆ, ಏನು ಮಾಡಿದಾಗ ನಿಮಗೆ ಖುಷಿ ಸಿಗ್ತಾ ಇಲ್ಲ. ಸೊ ನಿಮ್ಮ ಹಾರ್ಟನ್ನು ಕಂಪಸ್ ಆಗಿ ಇಟ್ಕೊಂಡು ನೀವು ಮುಂದೆ ಹೋದಾಗ ಈ ಡಾರ್ಕ್ನೆಸ್ಸಲ್ಲಿ ಸ್ಟಕ್ ಆಗೋದು ಅಥವಾ ಸ್ಟಕ್ ಆದಾಗ ಅದರಿಂದ ಆಚೆ ಬರೋದಕ್ಕೆ ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಓಕೆ, ವಂಡರ್ಫುಲ್ ಗ್ರೂಪ್ ನಂಬರ್ 1. ವೆರಿ ಡೀಪ್ ಮೆಸೇಜಸ್ ಆಲ್ರೆಡಿ ನಮಗೆ. ದ ನೆಕ್ಸ್ಟ್ ಕಾರ್ಡ್ ಜಂಪ್ ಆಗಿದ್ದು ನಂಬರ್ 3, ರೆಕಗ್ನಿಷನ್ ಆ್ಯಂಡ್ ರಿವಾರ್ಡ್. ವಂಡರ್ಫುಲ್. ಸೊ ದಿಸ್ ಕ್ಯಾನ್ ಬಿ ಯುವರ್ ಮಟೀರಿಯಲ್ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡ್ಸ್, ಅಥವಾ ಮನೆಯಲ್ಲಿ ನಿಮ್ಮನ್ನು ರೆಕಗ್ನೈಸ್ ಮಾಡೋದು, ಅಥವಾ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ಅಥವಾ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಇರೋದು. ಇಂಥ ಒಂದು ಪರಿಸ್ಥಿತಿಯಿಂದ ನನ್ನನ್ನು ನಾನು ಆಚೆ
ತೆಗೆದುಕೊಂಡು ಬಂದೆ, ನನ್ನನ್ನು ನಾನು ಡಾರ್ಕ್ನೆಸ್ಸಲ್ಲಿ ಬಿಡಲಿಲ್ಲ ಅಂತ ಹೇಳಿ ನಿಮ್ಮನ್ನು ನೀವು ರೆಕಗ್ನೈಸ್ ಮಾಡ್ತಾ ಇರೋದು, ಮತ್ತು ನಿಮ್ಮನ್ನು ನೀವು ಅಕ್ನಾಲೇಜ್ ಮಾಡ್ತಾ ಇರೋದು, ಮತ್ತು ಇಲ್ಲಿ ಸ್ಪಾಟ್ಲೈಟ್ ಇರೋದು ಕೂಡ ದೇರ್ ಇಸ್ ಅ ಕೈಂಡ್ ಆಫ್ ಬ್ಲೆಸ್ಸಿಂಗ್ ಗ್ರೂಪ್ ನಂಬರ್ 1. ಮತ್ತು ಸೇಕ್ರಲ್ ಚಕ್ರ ಕೂಡ ದಿಸ್ ಈಸ್ ರೆಕಗ್ನೈಸಿಂಗ್. ನಿಮ್ಮ ಒಂದು ಎನರ್ಜಿನ, ನಿಮ್ಮ ಪವರ್ನ ಅಥವಾ ನಿಮ್ಮನ್ನು ನೀವು ರೆಕಗ್ನೈಸ್ ಮಾಡ್ತಾ ಇರೋದು. ಸೇಕ್ರಲ್ ಚಕ್ರ ಯಾವಾಗ್ಲೂ ನಮ್ಮ ಜೊತೆಗಿರುವಂಥ ಸಂಬಂಧ ನಮಗೆ ಹೇಗಿದೆ, ಹೌ ಆರ್ ವಿ, ನಮ್ಮ ಜೊತೆ ನಾವು ಹೇಗಿದ್ದೀವಿ, ನಮ್ಮ ಬಾಡಿನಲ್ಲಿ ನಾವು ಹೇಗಿದ್ದೀವಿ, ನಮ್ಮ ಬಾಡಿನಲ್ಲಿ ನಾವು ಕಂಫರ್ಟಬಲ್ ಆಗಿದ್ದೀವಾ ಅಥವಾ ಏನಾದರೂ ಹಿಂಸೆ ಆಗ್ತಾ ಇದೆಯಾ, ನಾವು ಖುಷಿಯಾಗಿದ್ದೀವ, ನಮ್ಮ ಎನರ್ಜಿ ಸ್ಟೇಟ್ ಹೆಂಗಿದೆ. ಸೊ ಅದನ್ನು ನೀವು ರೆಕಗ್ನೈಸ್ ಮಾಡಿಕೊಂಡು ಅದರ ಪೂರಕವಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು, ಸ್ಟೆಪ್ಸ್ ತೊಗೊಳ್ತಾ ಇರೋದು ಫೆಬ್ರವರಿ ಮಂತಲ್ಲಿ. ದಿಸ್ ಕುಡ್ ಬಿ ಸೆಲ್ಫ್ ಕೇರ್, ನಿಮ್ಮ ಒಂದು ಕೇರ್, ಪ್ಲೆಷರು. ಸೇಕ್ರಲ್ ಚಕ್ರ ಇಸ್ ಆಲ್ ಅಬೌಟ್ ಪ್ಲೆಷರ್, ಸೆಲ್ಫ್ ಪ್ಲೆಷರ್. ನಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಜಾಸ್ತಿ ಮಾಡೋದು. ಅದನ್ನೇ ಹೇಳಿದ್ದು, ಹಾರ್ಟನ್ನು ನೀವು ಕಂಪಸ್ ಆಗಿ ಇಟ್ಕೊಂಡು ನಿಮ್ಮ ಖುಷಿನ, ನಿಮ್ಮ ಪ್ಲೆಷರ್ನ ನೀವು ನಿಮ್ಮ ಕಂಪಸ್ ಆಗಿ ಯೂಸ್ ಮಾಡಿ ಮುಂದೆ ಹೋಗ್ತಾ ಇದ್ರೆ ಯು ವಿಲ್ ಎಂಜಾಯ್ ಲೈಫ್. ಜೀವನನ ನೀವು ಸವಿಯೋದಕ್ಕೆ, ದಟ್ ಈಸ್ ಅ ಬ್ಯೂಟಿಫುಲ್ ವರ್ಡ್, ಸವಿಯೋದು. ಸುಮ್ಮನೆ ಹೆಂಗೋ ಒಂದು ಹೋಗ್ದಿರಾ, ಹೆಂಗೆ ನಾನು ಜೀವನನ ಸವಿಯೋದು, ಆನಂದಿಸೋದು, ಅನುಭವಿಸೋದು, ಬರೀ ಏನೋ ಒಂದು ಜೀವನ ಮಾಡ್ದಿರಾ ಹೆಂಗೆ ನನ್ನ ಜೀವನ ನಾನು ಅನುಭವಿಸ್ತಾ ಮಾಡೋದು, ನಾನು ಮಾಡೋ ಕೆಲಸದಲ್ಲಿ ಅನುಭವನ, ಎಕ್ಸ್ಪೀರಿಯನ್ಸ್ನ ಹೆಂಗೆ ಹುಡ್ಕೋದು, ಹೆಂಗೆ ಜೀವನದಲ್ಲಿ ನಾವು ಮೀನಿಂಗ್ಫುಲ್ಲಾಗಿ ಜೀವನ ಮಾಡೋದು. ಸೊ ಆ ಡೈರೆಕ್ಷನಿಗೆ ಹೋಗ್ತಾ ಇದ್ದೀರಾ ನೀವು ಗ್ರೂಪ್ ನಂಬರ್ 1. ಸೊ ತುಂಬ ಡೀಪಾಗಿ ಮೀನಿಂಗ್ಫುಲ್ ಆಗಿರುವಂಥ ಕೆಲಸಗಳನ್ನ ಮಾಡೋ ಚಾನ್ಸಸ್ ತುಂಬ ಇದೆ ಫೆಬ್ರವರಿನಲ್ಲಿ. ನಿಮಗೆ ಖುಷಿ ಕೊಡುವಂಥ ಕೆಲಸಗಳು ಮಾಡುವಂಥ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇದೆ. ಸೆಲ್ಫ್ ಕೇರ್, ಸೆಲ್ಫ್ ಲವು, ನಿಮ್ಮನ್ನು ಪ್ಯಾಂಪರ್ ಮಾಡ್ಕೊಳ್ಳೋ ಅಂಥ ಒಂದು ಎನರ್ಜಿ, ನಿಮಗೆ ಏನು ಬೇಕು, ಏನು ಇಷ್ಟು ದಿನ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅದನ್ನು ನೀವು ಮತ್ತೆ ಕೇರ್ ಮಾಡ್ತಾ ಇರೋದು. ಎಕ್ಸಾಕ್ಟ್ಲಿ ಆ ರೀಪ್ಲ್ಯಾಂಟಿಂಗ್, ಆ ಗಾರ್ಡನಿಂಗ್ ಎಕ್ಸಾಂಪಲ್ ಕೊಟ್ಟಿದ್ದು, ಆ ರೀಪ್ಲ್ಯಾಂಟಿಂಗ್ ಎಕ್ಸಾಂಪಲ್ ಕೊಟ್ಟಿದ್ದು. ಎಲ್ಲಿ ಬಾಡೋಗ್ತಾ ಇದ್ದೀನಿ ಅಂತ ನಿಮಗೆ ಅನಿಸೋ ಅಂಥ ಒಂದು ಏರಿಯಾ ಇದೆ, ಅಲ್ಲಿ ಮತ್ತೆ ಜೀವ ತುಂಬ್ತಾ ಇದ್ದೀರಾ. ಸೊ ಹೋಪ್ಫುಲಿ ದಟ್ ಈಸ್ ಮೇಕಿಂಗ್ ಸೆನ್ಸ್ ನಿಮಗೆ, ಬಿಕಾಸ್ ಇನ್ ಮೈ ಮೈಂಡ್ ಇಟ್ ಈಸ್ ಬ್ಯೂಟಿಫುಲ್. ಓಕೆ, ಮತ್ತೆ ನೀವು ರೀಪ್ಲ್ಯಾಂಟ್ ಮಾಡಿದಾಗ ಅಲ್ಲೇ ಹಾಕಬೇಕಾಗಿರುವಂಥ ಫರ್ಟಿಲೈಸರು ಅಥವಾ ನಿಮ್ಮ ಪ್ರೀತಿನೇ ಇರ್ಬೋದು, ಬರೀ ಆ ಗಿಡ ಜೊತೆ ಕೂತ್ಕೊಂಡು ಪ್ರೀತಿಯಾಗಿ ಮಾತಾಡಿದಾಗ ಮತ್ತೆ ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮತ್ತೆ ಹೂವು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಇಟ್ ಬಿಕಮ್ಸ್ ಲೈವ್ಲಿ. ಸೊ ನಿಮ್ಮ ಲೈಫಲ್ಲಿ ಆ ಲೈವ್ಲಿನೆಸ್ನ, ಡೆಪ್ತನ್ನ ಮತ್ತೆ ವಾಪಸ್ ತರ್ತಾ ಇರೋ ಥರ ಇದೆ. ವಿ ಹ್ಯಾವ್ ನಂಬರ್ 4 ಹಿಯರ್ ಆ್ಯಂಡ್ ಫೌಂಡೇಶನ್ ಆ್ಯಂಡ್ ಅಚೀವ್ಮೆಂಟ್. ಮತ್ತೆ ಅಚೀವ್ಮೆಂಟ್ ಕಾರ್ಡು. ಡೆಫಿನೆಟ್ಲಿ ದರ್ ಇಸ್ ಸಮ್ ಕೈಂಡ್ ಆಫ್ ಅಚೀವ್ಮೆಂಟ್, ರೆಕಗ್ನಿಷನ್. ಗ್ರೂಪ್ ನಂಬರ್ 1 ಕೆಲಸದಲ್ಲಿರ್ಬೋದು ಅಥವಾ ಮನೆಯಲ್ಲಿರ್ಬೋದು, ದೇರ್ ಇಸ್ ಸಮ್ ಕೈಂಡ್ ಆಫ್ ರೆಕಗ್ನಿಷನ್. ಬಟ್ ನಿಮ್ಮ ಫೌಂಡೇಶನನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರೋದು ಫೆಬ್ರವರಿ ಮಂತಲ್ಲಿ. ನಿಮ್ಮ ಫೌಂಡೇಶನಲ್ಲಿ ಎಲ್ಲಿ ನಿಮ್ಮನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಲ್ಲಿ ಜೀವ ತುಂಬ್ತಾ ಇರೋವಂಥದ್ದು. ನಿಮ್ಮ ರಿಲೇಷನ್ಶಿಪ್ನ ಇಗ್ನೋರ್ ಮಾಡ್ತಾ ಇದ್ದರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಗಮನ ಕೊಡ್ತಾ ಇರೋದು. ನಿಮ್ಮ ಬಾಡಿನ ನೀವು ಇಗ್ನೋರ್ ಮಾಡಿದರೆ ನಿಮ್ಮ ಬಾಡಿ ಮೇಲೆ ನೀವು ಗಮನ ಕೊಡ್ತಾ ಇರೋದು. ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ನ ನೀವು ಇಗ್ನೋರ್ ಮಾಡಿದರೆ ಯು ಆರ್ ಕರೆಕ್ಟಿಂಗ್. ಓಕೆ, ಯು ಆರ್ ಕರೆಕ್ಟಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ನೆಕ್ಸ್ಟ್ ಮಂತಲ್ಲಿ, ಫೆಬ್ರವರಿ ಮಂತಲ್ಲಿ. ಸ್ಪಿರಿಚುವಲ್ ಸ್ಟ್ರೆಂತ್, ಲೈಕ್ ನಿಮ್ಮ ಸ್ಪಿರಿಚುಯಾಲಿಟಿನೂ ತುಂಬ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ ಫೆಬ್ರವರಿನಲ್ಲಿ. ಬಟ್ ಎಲ್ಲದಕ್ಕಿಂತ ಸ್ಟ್ರಾಂಗ್ ಆಗಿ ನನಗೆ ಈ ಕಾರ್ಡಲ್ಲಿ ಬರ್ತಾ ಇರೋದು, ನಿಮ್ಮ ಜೊತೆ ನಿಮ್ಮ ಲೈಕ್ ಈ ಕೈಯಲ್ಲಿ ಇಟ್ಕೊಂಡಿರೋವಂಥ ಆ ಟೂಲು, ಇಟ್ ಲುಕ್ಸ್ ಲೈಕ್ ನಿಮ್ಮ ಫೌಂಡೇಶನ್ನ ಬಂದು ಪ್ರೀತಿ ಮಾಡಿಕೊಂಡು, ಲೈಕ್ ಲವ್ ಇಸ್ ಮೈ ಫೌಂಡೇಶನ್ ಅಂತ ಹೇಳಿ ನನ್ನ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋವಂಥ ಆ ಎನರ್ಜಿ ನನ್ನ ಕಂಪಸ್ಸು, ಅಥವಾ ನನ್ನ ಹೈಯರ್ ಪವರು, ನನ್ನ ಹೈಯರ್ ವಿಷನ್ ನನ್ನ ಕಂಪಸ್ ಅಂಥೇಳಿ, ವಿತ್ ಆಲ್ ದ ಗ್ರೀನ್ ಚಕ್ರ, ಹಾರ್ಟ್ ಚಕ್ರ ಆ್ಯಂಡ್ ಗ್ರೀನ್ ಕಲರ್ ಹಿಯರ್. ಮತ್ತು ಆ ಪ್ಲ್ಯಾಂಟ್ ಗಾರ್ಡನಿಂಗ್ ಎಕ್ಸಾಂಪಲ್ ಕೊಟ್ಟಿದ್ದು, ಇಟ್ ಈಸ್ ಆಲ್ ನರ್ಚರಿಂಗ್, ಮದರ್ಲಿ ಎನರ್ಜಿ. ಸೊ ಹೆಂಗೆ ನಿಮ್ಮನ್ನು ನೀವು ಮದರ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಹೆಂಗೆ ನೋಡ್ಕೊಳ್ಳೋದು, ನಿಮ್ಮ ತಾಯಿ ನಿಮ್ಮನ್ನು ಹೆಂಗೆ ನೋಡ್ಕೊಳ್ತಿದ್ರು ಆ ರೀತಿ ನಿಮ್ಮನ್ನು ನೀವು ಹೆಂಗೆ ನೋಡ್ಕೊಳ್ಳೋದು. ಹೌ ಕ್ಯಾನ್ ಯು ಮದರ್ ಯೋರ್ ಸೆಲ್ಫ್, ಹೌ ಕ್ಯಾನ್ ಯು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಮತ್ತು ಹೆಂಗೆ ಹೈಯರ್ ಪವರ್ಸ್ನ ನಂಬಿ ನಮ್ಮ ಜೀವನನ, ನಮ್ಮನ್ನು ನಾವು ಲಿಮಿಟ್ ಮಾಡ್ಕೊಳ್ದಿರಾ, ದೇರ್ ಈಸ್ ಅ ಪ್ಲ್ಯಾನ್, ಯೂನಿವರ್ಸಲ್ ಪ್ಲ್ಯಾನ್ ಅಂತ ಹೇಳಿ ನಂಬಿ ಧೈರ್ಯವಾಗಿ ಅನುಭವಿಸ್ತಾ ಜೀವನನ ಹೆಂಗೆ ನಾವು ಜೀವನದಲ್ಲಿ ನಡೆಯೋದು, ಇದನ್ನೆಲ್ಲ ವೆರಿ ಡೀಪ್ ಮಂತ್ ಗ್ರೂಪ್ ನಂಬರ್ 1, ಎಸ್ಪೆಷಲಿ ವಿತ್ ದ ಸ್ಪಿರಿಚುವಲ್ ಸ್ಟ್ರೆಂತ್ ಹಿಯರ್. ಸೊ ಯು ಆರ್ ಫೈನ್, ನಿಮ್ಮ ಒಳಗಡೆ ಆ ಪೀಸ್ಫುಲ್ ಸ್ಟೇಟನ್ನು ಹುಡ್ಕೊಳ್ತಾ ಇದ್ದೀರಾ. ದೆರ್ ಇಸ್ ಸಮಥಿಂಗ್
ರಿಯಲೈಸೇಷನ್ ಅಥವಾ ರೆವಲೇಷನ್ ಅಥವಾ ಟ್ರೂತ್ ನಿಮ್ಮ ಬಗ್ಗೆ ನೀವು, ನನ್ನಲ್ಲಿ ಇಷ್ಟು ಸ್ಟ್ರೆಂತ್ ಇತ್ತಾ, ನನ್ನಲ್ಲಿ ಇಷ್ಟೊಂದು ಆ ಶಕ್ತಿ ನನ್ನಲ್ಲಿ ಮೂವ್ ಆಗ್ತಾ ಇರೋದು ನಾನು ಇಷ್ಟು ದಿನ ಇಗ್ನೋರ್ ಮಾಡಿದ್ದೆ, ಬಟ್ ಲೆಟ್ ಮೀ ಅಕ್ನಾಲೇಜ್ ನನ್ನ ಬಾಡಿನ, ನನ್ನನ್ನು ಅಥವಾ ನನ್ನ ಪ್ರೆಸೆನ್ಸ್ನ ನಾನು ವ್ಯಾಲ್ಯೂ ಕೊಡಬೇಕು, ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ಯು ಆರ್ ಪುಟಿಂಗ್ ಅ ಲಾಟ್ ಆಫ್ ಎಫರ್ಟ್ ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಷನ್ಶಿಪ್ನ ಓವರಾಲ್ ಆಗಿ ನಿಮ್ಮ ಲೈಫ್ ಎವ್ರಿ ಏರಿಯಾನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಯಾವ ಒಂದು ಏರಿಯಾನ ತುಂಬ ಇಗ್ನೋರ್ ಮಾಡಿದ್ರಿ ಆ ಏರಿಯಾನಲ್ಲಿ ವರ್ಕ್ ಮಾಡಿ ಅದನ್ನು ಇಂಪ್ರೂವ್ ಮಾಡೋದಕ್ಕೆ. ಬಿಕಾಸ್ ವಿ ಹ್ಯಾವ್ ನಂಬರ್ 8 ದ ನೆಕ್ಸ್ಟ್ ಕಾರ್ಡ್ ಪಾಸಿಟಿವ್ ಮೂವ್ಮೆಂಟ್ ಫಾರ್ವರ್ಡ್. ಥಿಂಗ್ಸ್ ಆರ್ ಆ್ಯಸ್ ಇಟ್ ಶುಡ್ ಬಿ. ನನಗೆ ಬರ್ತಾ ಇರೋಂಥ ಮೆಸೇಜು ಯಾವ ಒಂದು ಯು ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಸಪೋಸ್ ಟು ಡೂ. ನೀವು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಡಿಲೇ ಆಗಿದ್ದಕ್ಕೂ ಕಾರಣ ಇತ್ತು, ಪಾಸ್ ಆಗಿದ್ದಕ್ಕೂ ಕಾರಣ ಇತ್ತು, ಫೇಲ್ಯೂರ್ ಆಗಿದ್ದಕ್ಕೂ ಕಾರಣ ಇತ್ತು. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಮತ್ತೆ ನೀವು ಲೈಟ್ ಕಡೆಗೆ ಹೋಗ್ತಾ ಇರೋದು, ವಿಚ್ ಶೋಸ್ ನಿಮ್ಮ ಜೀವನದ ಮೇಲಿರುವಂಥ ನಿಮ್ಮ ಇಂಟ್ರೆಸ್ಟು, ನಿಮ್ಮ ಮೇಲಿರುವಂಥ ಒಂದು ಕಾಳಜಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅದನ್ನು ಅಕ್ನಾಲೇಜ್ ಮಾಡಿ ಏನೋ ಒಂದು ಗಿಫ್ಟ್ ಅಥವಾ ಬ್ಲೆಸ್ಸಿಂಗ್ ಕಳಿಸ್ತಾ ಇರೋ ಥರ ಇದೆ ಫೆಬ್ರವರಿ ಮಂತಲ್ಲಿ. ದಟ್ ಬ್ಲೆಸ್ಸಿಂಗ್ ಕುಡ್ ಬಿ ದಿಸ್ ರಿವಾರ್ಡ್. ನೀವು ಮಾಡೋ ಕೆಲಸದ ಜಾಗದಲ್ಲಿ ರಿವಾರ್ಡ್ ಅಥವಾ ರೆಕಗ್ನಿಷನ್ ಅಥವಾ ಅಕ್ನಾಲೇಜ್ಮೆಂಟ್, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಅಕ್ನಾಲೇಜ್ಮೆಂಟ್, ಅಥವಾ ನಿಮಗೆ ನಿಮ್ಮ ಒಳಗಡೆಯಿಂದ ಬರ್ತಾ ಇರೋವಂಥ ಸೆನ್ಸ್ ಆಫ್ ಪ್ರೌಡ್ನೆಸ್, ನಿಮ್ಮ ಬಗ್ಗೆ ನೀವು ಪ್ರೌಡ್ ಆಗೋ ಅಂಥ ಒಂದು ಆ ಫೀಲಿಂಗು ಫೆಬ್ರವರಿ ಮಂತಲ್ಲಿ. ಮತ್ತು ನಿಮಗೆ ನೀವು ಪ್ರೌಡ್ ಆಗೋ ಅಂಥ ಕೆಲಸಗಳು ಮಾಡ್ತಾ ಇರೋದು, ನಿಮ್ಮ ಜೀವನದಲ್ಲಿ ಏನೇನು ರೆಕ್ಟಿಫೈ ಮಾಡಬೇಕಿತ್ತು ಅದನ್ನು ರೆಕ್ಟಿಫೈ ಮಾಡ್ತಾ ಇರೋದು. ಅಟ್ ದ ಸೇಮ್ ಟೈಮ್ ಅವ್ರು ತೋರಿಸ್ತಾ ಇರೋದು ಲೈಕ್ ಆ ಪ್ಲ್ಯಾಂಟ್ ಎಕ್ಸಾಂಪಲ್ ಅಗೇನ್, ಎಲ್ಲಿ ಬೆಳಕಿದೆ ಅಲ್ಲಿ ಮೂವ್ ಮಾಡ್ತಾ ಇರೋದು. ಮನೆಯಲ್ಲಿ ಯಾವುದು ಹೊಡೆದಿತ್ತು, ಯಾವುದು ಹಳೇದಿತ್ತು, ಅಥವಾ ಯಾವುದು ಬ್ರೇಕ್ ಆಗಿತ್ತು, ಅಥವಾ ಯಾವುದು ವರ್ಷಾನುಗಟ್ಲೆಯಿಂದ ಇಟ್ಟಿದ್ದೀರಾ ಬಟ್ ಅದನ್ನು ಯೂಸ್ ಮಾಡ್ತಾ ಇಲ್ಲ, ಅದೆಲ್ಲನೂ ರಿಪೇರ್ ಮಾಡ್ತಾ ಇರೋದು, ಅಥವಾ ರೀಸೈಕಲ್ ಮಾಡ್ತಾ ಇರೋದು, ಅಥವಾ ಅದನ್ನು ಆಚೆ ಕಳಿಸ್ತಾ ಇರೋದು ಮನೆಯಿಂದ. ಸೊ ಯು ಆರ್ ರೀಡಿಸೈನಿಂಗ್ ನಿಮ್ಮ ಲೈಫನ್ನ ಈ ಹೊಸ ಎನರ್ಜಿನ ಉಪಯೋಗಿಸ್ಕೊಂಡು, ನಿಮ್ಮ ಫೌಂಡೇಶನನ್ನು ಓವರಾಲ್ ನಿಮ್ಮ ಎನರ್ಜಿನ ಯು ಆರ್ ರೀಡಿಸೈನಿಂಗ್, ಯು ಆರ್ ಇಂಪ್ರೂವಿಂಗ್ ನಿಮ್ಮ ಎನರ್ಜಿನ. ಬಿಕಾಸ್ ಇದಕ್ಕೆ ಮುಂದೆ ಬರ್ತಾ ಇರೋ ಎನರ್ಜೀಸ್ ಎಲ್ಲ ಬಂದು ಇಟ್ ಲುಕ್ಸ್ ಲೈಕ್ ಪಾಸಿಟಿವ್ ಮೂವ್ಮೆಂಟ್ ಫಾರ್ವರ್ಡ್. ಲೈಕ್ ಮುಂದೆ ಹೋಗ್ತಾ ಇದ್ದೀರಾ. ದೇರ್ ಇಸ್ ನೋ ಸ್ಟಕ್, ದೇರ್ ಇಸ್ ನೋ ಹೈ ಟೈಡ್ ಇಲ್ಲ, ಹೈ ವೇವ್ಸ್ ಇಲ್ಲ. ಇಟ್ ಈಸ್ ಸ್ಮೂತ್ ಸೇಲಿಂಗ್. ಓಕೆ, ಸೊ ಇಟ್ ಫೀಲ್ಸ್ ಲೈಕ್ ಯು ಆರ್ ಗೋಯಿಂಗ್ ವಿತ್ ದ ಫ್ಲೋ. ಫೆಬ್ರವರಿ ಮಂತಲ್ಲಿ ಯು ಆರ್ ಸೇಲಿಂಗ್ ಸ್ಮೂತ್ಲಿ ನೆಕ್ಸ್ಟ್ ಚಾಪ್ಟರ್ಗೆ ಅಥವಾ ನೆಕ್ಸ್ಟ್ ಫೇಸ್ಗೆ ನಿಮ್ಮ ಲೈಫಲ್ಲಿ ಮೂವ್ ಆಗ್ತಾ ಯು ಆರ್ ಫೀಲಿಂಗ್ ಗುಡ್ ನಿಮ್ಮ ಎನರ್ಜಿನಲ್ಲಿ. ಸೊ ಯು ಆರ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ನಿಮ್ಮ ಮೇಲೆ, ನಿಮ್ಮ ಮನೆ ಮೇಲೆ, ಅಥವಾ ನಿಮ್ಮ ರಿಲೇಷನ್ಶಿಪ್ ಮೇಲೆ, ನಿಮ್ಮ ಸೆಲ್ಫ್ ಕೇರ್ ಮೇಲೆ, ಏನನ್ನ ಇಗ್ನೋರ್ ಮಾಡಿದ್ರಿ ಆ ಒಂದು ಏರಿಯಾ ಇಂಪ್ರೂವ್ಮೆಂಟ್ ಮೇಲೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ಆ್ಯಂಡ್ ಓವರಾಲ್ ಇಂಪ್ರೂವ್ಮೆಂಟ್. ಓಕೆ, ಸೊ ಫೈನಲ್ ಗೈಡೆನ್ಸ್ ನೋಡೋಣ ಫ್ರಮ್ ಗಾಡೆಸ್. ನೀವು ನಂಬಿರುವಂಥ ಗಾಡೆಸ್ಸು ಯಾರು ನಿಮ್ಮ ಮುಂದೆ ಬರ್ತಾರೆ ಅವರಿಂದ ಬರುವಂಥ ಸಂದೇಶಗಳೇನು ನಿಮಗೆ ಫೆಬ್ರವರಿ ಮಂತಲ್ಲಿ ಅಂತ ನೋಡೋಣ. ಓಕೆ, ಮೊದಲನೇ ಮೆಸೇಜ್ ಬರ್ತಾ ಇರೋದು ಲಿಸನ್. ಓಕೆ, ಲಿಸನ್ ಟು ಯುವರ್ ಸೆಲ್ಫ್. ನಿಮ್ಮ ಧ್ವನಿನ, ನಿಮ್ಮ ಒಳಗಡೆ ಬರ್ತಾ ಇರೋವಂಥ ವಾಯ್ಸನ್ನ ಗಮನ ಕೊಟ್ಟು ಕೇಳಿ. ಪೇ ಅಟೆನ್ಷನ್ ಯುವರ್ ಇನ್ನರ್ ಡೈಲಾಗ್, ನಿಮ್ಮ ಇನ್ನರ್ ಕಮ್ಯುನಿಕೇಷನ್ ಮತ್ತು ನಿಮ್ಮ ಇನ್ನರ್ ವಾಯ್ಸ್. ಬರೀ ಹೊರಗಡೆ ವಾಯ್ಸ್ನೇ ಕೇಳ್ತಾ ಇರೋದು, ಬೇರೆಯವ್ರ ಒಪಿನಿಯನ್ನೇ ತೊಗೊಳ್ಳೋದು, ಬೇರೆಯವ್ರು ಏನು ಹೇಳ್ತಾರೆ ಅದನ್ನೇ ಕೇಳೋದು, ಅಥವಾ ಬೇರೆಯವ್ರು ಹೇಳಿದ್ದೆ ಫೈನಲ್ಲು. ಸೊ ನಿಮ್ಮ ವಾಯ್ಸನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಅಥವಾ ಇಗ್ನೋರ್ ಮಾಡಿದ್ರಿ ಇಷ್ಟು ದಿನ, ಅಥವಾ ಈ ಥರ ಒಂದು ವಾಯ್ಸ್ ಇದೆ ಅಂತಲೇ ನೀವು ಮರ್ತು ಹೋಗ್ಬಿಟ್ಟಿದ್ರಿ, ಅಥವಾ ಗಮನನೇ ಕೊಟ್ಟಿರಲಿಲ್ಲ. ಬಟ್ ಗಾಡೆಸ್ ಹೇಳ್ತಾ ಇರೋದು ನಿಮಗೆ, ನಿಮ್ಮ ಧ್ವನಿಗೆ, ನಿಮ್ಮ ಒಪಿನಿಯನ್ಗೆ, ನಿಮ್ಮ ಐಡಿಯಾಸ್ಗೆ ವ್ಯಾಲ್ಯೂ ಕೊಡಿ, ಇಂಪಾರ್ಟೆನ್ಸ್ ಕೊಡಿ. ಮತ್ತು ನಿಮ್ಮ ಒಳಗಡೆಯಿಂದ ಬರ್ತಾ ಇರೋಂಥ ಧ್ವನಿ, ಯುವರ್ ಇನ್ನರ್ ವಾಯ್ಸ್, ನಿಮ್ಮ ಇಂಟ್ಯೂಷನಿಗೆ ಗಮನ ಕೊಡಿ. ಯಾಕೆಂದರೆ ನಿಮ್ಮ ಇಂಟ್ಯೂಷನ್ ಥ್ರೂ ಗಾಡೆಸ್ ಮಾತಾಡೋದು. ಪ್ರೇಯರ್ ಈಸ್ ಹೌ ವಿ ಟಾಕ್ ಟು ಗಾಡ್ ಆ್ಯಂಡ್ ಗಾಡೆಸಸ್. ಪ್ರೇಯರ್ ಮಾಡಿದಾಗ ನಾವು ದೇವ್ರ ಹತ್ರ ಅಥವಾ ಗಾಡೆಸ್ ಹತ್ರ ಮಾತಾಡೋದು. ಗಾಡೆಸ್ ಅಥವಾ ದೇವರು ವಾಪಸ್ ನಮ್ಮ
ನಮ್ಮ ಹತ್ರ ಮಾತಾಡೋದು ನಮ್ಮ ಇಂಟ್ಯೂಷನ್ ಮುಖಾಂತರ. ಲೈಕ್ ಅದು ನಮ್ಮ ಟೆಲಿಫೋನ್ ಲೈನು, ಗಾಡೆಸ್ ಅಥವಾ ಗಾಡ್ಸ್ ಅಥವಾ ಹೈಯರ್ ಪವರ್ಸ್ ನಮ್ಮ ಹತ್ರ ಮಾತಾಡೋದು ನಮ್ಮ ಇಂಟ್ಯೂಷನ್ ಮುಖಾಂತರ, ಮತ್ತು ಹೊರಗಡೆ ತೋರಿಸ್ತಾ ಇರೋವಂಥ ಸೈನ್ಸ್ ಸಿಂಬಲ್ಸ್ ಮುಖಾಂತರ, ಮತ್ತು ಬೇರೆ ಜನರುಗಳು ಹೇಳೋ ಅಥವಾ ಬೇರೆ ಜನರುಗಳ ಮುಖಾಂತರ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಏನೋ ಒಂದು ಹೇಳ್ಬೋದು ನಿಮಗೆ, ಅದು ನಿಮ್ಗೆ ಹೊಸ ಐಡಿಯಾ ಥರ ಅನ್ನಿಸ್ಬೋದು, ಅಥವಾ ಓ ಕರೆಕ್ಟ್ ಅಂತ ಅನ್ನಿಸ್ಬೋದು, ಹೇಗೆ ನಾನು ಈ ಒಂದು ಪಾಯಿಂಟ್ನ ಮಿಸ್ ಮಾಡಿದ್ದೆ ಅಂತ ಅನ್ನಿಸ್ಬೋದು. ಸೊ ಪೇ ಅಟೆನ್ಷನ್ ಟು ಆಲ್ ದೀಸ್ ಥಿಂಗ್ಸ್. ಯಾವುದು ಸ್ಪೆಷಲಾಗಿ ಯೂನಿಕ್ಕಾಗಿ ಅನಿಸುತ್ತೆ, ಯಾವುದಕ್ಕೆ ಗಮನ ಕೊಡಬೇಕು ಅಂತ ನಿಮ್ಮ ಒಳಗಡೆ ಧ್ವನಿ ಹೇಳುತ್ತೆ, ಪೇ ಅಟೆನ್ಷನ್ ಟು ದ್ಯಾಟ್. ಏಕೆಂದರೆ ಗಾಡೆಸ್ ಇಸ್ ಸ್ಪೀಕಿಂಗ್ ಟು ಯು ನಿಮ್ಮ ಇಂಟ್ಯೂಷನ್ ಮುಖಾಂತರ, ಹೊರಗಡೆ ಸೈನ್ಸು ಮತ್ತು ಸಿಂಬಲ್ಸ್ ಮುಖಾಂತರ, ಅಥವಾ ಬರ್ಡ್ಸ್ ಮುಖಾಂತರ. ಐ ಡೋಂಟ್ ನೋ, ಬಟ್ ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್, ನಿಮ್ಮ ಇಂಟ್ಯೂಷನ್, ಬಿಕಾಸ್ ಯು ಆರ್ ಗೈಡೆಡ್ ಸೋ ಮಚ್. ಮತ್ತು ಈ ಕಾರ್ಡಲ್ಲೂ ನಮಗೆ ಸ್ಟ್ರಾಂಗಾಗಿ ಬಂದಿದ್ದು ಗಾಡೆಸ್ ಇಸ್ ಗೈಡಿಂಗ್ ಯು. ಯಾವಾಗಲೂ ಗೈಡ್ ಮಾಡ್ತಾರೆ, ಬಟ್ ನೆಕ್ಸ್ಟ್ ಮಂತ್ಗೆ ಸ್ಪೆಸಿಫಿಕ್ಕಾಗಿ ನಿಮಗೆ ಗಾಡೆಸ್ಸಿಂದ ಬರ್ತಾ ಇರೋ ಮೆಸೇಜು, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ನಿಮ್ಮ ವಾಯ್ಸಿಗೆ ನೀವು ಬೆಲೆ ಕೊಡಿ, ನಿಮಗೆ ನೀವು ಬೆಲೆ ಕೊಡಿ, ನಿಮಗೆ ನೀವು ರೆಸ್ಪೆಕ್ಟ್ ಕೊಡಿ. ಆ್ಯಂಡ್ ದೆನ್ and trust your intuition. Okay, we have number 44. Maybe 44 is the number. Next month goddess nimge ಕಳಿಸುವಂಥ ಮೆಸೇಜಸ್ಸು ಕ್ಯಾನ್ ಬಿ 66 or 44. ಯಾಕೆಂದರೆ ಇಲ್ಲೂ 4 ಇದೆ. ದ ಕಾಮನ್ ನಂಬರ್ ಇಲ್ಲಿರೋದು 4. ಸೊ 444 ಕ್ಯಾನ್ ಬಿ ವೆರಿ ಸಿಗ್ನಿಫಿಕೆಂಟ್ ನಿಮಗೆ ಫೆಬ್ರವರಿ ಮಂತಲ್ಲಿ. ಬರ್ಡ್ಸ್ ಕ್ಯಾನ್ ಬಿ ವೆರಿ ವೆರಿ ಸಿಗ್ನಿಫಿಕೆಂಟ್, ಬಟ್ ಡೆಫಿನೆಟ್ಲಿ ಪೇ ಅಟೆನ್ಷನ್. ಯಾಕೆಂದರೆ ನೀವು ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ ತುಂಬ ಇಂಪಾರ್ಟೆಂಟ್ ಮೆಸೇಜಸ್ ಏನಾದರೂ ಇದ್ದರೆ, ಅಥವಾ ಏನಾದ್ರು ಇಗ್ನೋರ್ ಮಾಡ್ತಿದ್ರೆ. ಆ್ಯಂಡ್ ಗಾಡೆಸ್ ವಿಲ್ ಬಿ ಸ್ಪೀಕಿಂಗ್ ಟು ಯು ಥ್ರೂ ಮೆಸೇಜಸ್ ನೆಕ್ಸ್ಟ್ ಮಂತು. ಆ್ಯಂಡ್ ರಿದಮ್ಸ್, ಗ್ರೌಂಡೆಡ್ನೆಸ್, ನೇಚರ್, ಅರ್ತ್. ಸೊ ಮತ್ತೆ ನೇಚರ್ ಜೊತೆ ಕನೆಕ್ಟ್ ಆಗೋದು, ಮತ್ತು ನಮ್ಮ ಜೊತೆ ನಾವು ಕನೆಕ್ಟ್ ಆಗೋದು, ಡೀಪ್ ಸೆನ್ಸ್ ಆಫ್ ಲವ್ ಇಡೀ ನೇಚರ್ ಜೊತೆ, ನಮ್ಮ ಜೊತೆ, ಪ್ರಪಂಚದ ಜೊತೆ. ಸೊ ದಟ್ ಈಸ್ ಎಲಿವೇಟಿಂಗ್. ನಿಮ್ಮ ಒಳಗಡೆ ಆ ಸೆನ್ಸ್ ಆಫ್ ಕನೆಕ್ಷನ್ ಜಾಸ್ತಿ ಆಗ್ತಾ ಇದೆ ನೆಕ್ಸ್ಟ್ ಮಂತು ನಿಮಗೆ. ಅಂದರೆ ಹೆಂಗೆ ಅದು ಐ ಟೋಲ್ಡ್ ಯು, ಲೈಕ್ ಅನುಭವಿಸೋದು ಹೆಂಗೆ ಜೀವನನ, ಹೆಂಗೋ ಒಂದು ಜೀವನ ಮಾಡ್ದಿರಾ. ಸೊ ಆ ಒಂದು ನಿಟ್ಟಿನಲ್ಲಿ ಯು ಆರ್ ಗೋಯಿಂಗ್ ವೆರಿ ವೆರಿ ಡೀಪ್ ನೆಕ್ಸ್ಟ್ ಮಂತು. ಸೊ ನಿಮ್ಮ ಜೊತೆ ನಿಮ್ಮ ಕನೆಕ್ಷನನ್ನು ಸ್ಟ್ರೆಂಥನ್ ಮಾಡ್ಕೊಳ್ತಾ, ಗಾಡೆಸ್ ಜೊತೆ ನಿಮ್ಮ ಕನೆಕ್ಷನನ್ನು ಸ್ಟ್ರೆಂಥನ್ ಮಾಡ್ಕೊಳ್ತಾ, ನೇಚರ್ ಜೊತೆ ನಿಮ್ಮ ಕನೆಕ್ಷನನ್ನು ಸ್ಟ್ರೆಂಥನ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಅ ಡೀಪ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನನ್ನು ಹುಡುಕ್ತಾ ಇದ್ದೀರಾ ಫೆಬ್ರವರಿ ಮಂತಲ್ಲಿ. ಓಕೆ, ಮತ್ತೆ ಅದನ್ನೇ ಹೇಳ್ತಾ ಇರೋದು, ಲೈಕ್ ಅಬ್ಸರ್ವ್. ಓಕೆ, ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅದನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಒಳಗಡೆ ನಡೀತಾ ಇರೋವಂಥ ಇಂಟರ್ನಲ್ ಡೈಲಾಗ್ಸ್ನ ಅಬ್ಸರ್ವ್ ಮಾಡಿ. ಆ್ಯಂಡ್ ಆಲ್ಸೋ ಬ್ಲ್ಯಾಕ್ ರ್ಯಾಬಿಟ್ ಇಸ್ ಯೂಶಲಿ ಗುಡ್ ಲಕ್. ಸೊ ಲುಕ್ ಔಟ್ ಫಾರ್ ಬ್ಲೆಸ್ಸಿಂಗ್ಸ್, ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್, ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್. ದೇರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಚಾನ್ಸಸ್ ಇರ್ಬೋದು. ರೆಕಗ್ನಿಷನ್ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ರೆಕಗ್ನಿಷನ್, ಅಥವಾ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಏನೋ ನಿಮಗೆ ಸಿಗ್ತಾ ಇರೋದು. ಐ ಡೋಂಟ್ ನೋ, ದೇರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ಯೂನಿವರ್ಸಿಂದ, ಗಾಡೆಸ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಅಥವಾ ರಿವಾರ್ಡ್ ನಿಮಗೆ ಬರ್ತಾ ಇರೋದು ನಿಮ್ಮ ಪೇಷನ್ಸ್ಗೆ ಮತ್ತು ನಿಮ್ಮ ಸ್ಟ್ರೆಂತನ್ನ ಅಕ್ನಾಲೇಜ್ ಮಾಡೋದಕ್ಕೆ. ಸೊ ಯೂನಿವರ್ಸ್ ಇಸ್ ಸೆಂಡಿಂಗ್ ಯು ಲವ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಫೆಬ್ರವರಿ ಮಂತಲ್ಲಿ. ಆ್ಯಂಡ್ ಗಾಡೆಸ್ ಇಸ್ ಟೆಲಿಂಗ್ ಯು you are about to enter ಈ ಲಕ್ಕಿ ಎರಾ. ಓಕೆ, ಐ ಆಮ್ ಗೋಯಿಂಗ್ ಟು ಬಿ ಸೋ ಲಕ್ಕಿ. ಓಕೆ, ನಿಮ್ಮ ಅಫರ್ಮೇಷನ್ ಬಂದು ಐ ಆಮ್ ಸೋ ಲಕ್ಕಿ. ಓಕೆ, ಸೊ ಕೀಪ್ ರಿಪೀಟಿಂಗ್ ದಟ್ ಫೆಬ್ರವರಿ ಮಂತಲ್ಲಿ, ಐ ಆಮ್ ಸೋ ಲಕ್ಕಿ, ಎವ್ರಿಥಿಂಗ್ ವರ್ಕ್ಸ್ ಔಟ್ ಫಾರ್ ಮೀ, ಐ ಆಮ್ ಸೋ ಲಕ್ಕಿ, ಎವ್ರಿಥಿಂಗ್ ವರ್ಕ್ಸ್ ಔಟ್ ಫಾರ್ ಮೀ. ಸೊ ಆ ಅಫರ್ಮೇಷನನ್ನು ಫೆಬ್ರವರಿ ಮಂತಲ್ಲಿ ರಿಪೀಟ್ ಮಾಡಿ. ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್. ಯಾವುದಾದ್ರೂ ಯೂನೀಕಾಗಿ ಡಿಫ್ರೆಂಟಾಗಿ ಅನಿಸಿದ್ರೆ, ಯಾರಾದರೂ ಏನಾದರೂ ಹೇಳೋದು, ಅಥವಾ ಸಡನ್ನಾಗಿ ಬೆಲ್ ರಿಂಗ್ ಆಗಿರೋ ಥರ ಒಂದು ಏನೇನಾದರೂ ಇಂಟ್ಯೂಟಿವ್ ಆಗಿ ಕೇಳಿಸ್ಕೊಂಡ್ರೆ, ಹಾಡಲ್ಲಿರ್ಬೋದು, ಲಿರಿಕ್ಸಲ್ಲಿರ್ಬೋದು, ಯಾವುದಾದ್ರೂ ವಿಡಿಯೋ ನೋಡಬೇಕಾದ್ರೆ ಇರ್ಬೋದು. ಸೊ ಗಾಡೆಸ್ ಇಸ್ ಸ್ಪೀಕಿಂಗ್ ಟು ಯು ಆ್ಯಂಡ್ ಸೆಂಡಿಂಗ್ ಯು ಮೆಸೇಜಸ್ ಈ ಎಲ್ಲಾದ್ರ ಮುಖಾಂತರ ನೆಕ್ಸ್ಟ್ ಮಂತಿಗೆ. ಆ್ಯಂಡ್ ಶಿ ಈಸ್ ಆಲ್ಸೋ ಟೆಲಿಂಗ್ ಲುಕ್ ಔಟ್ ಫಾರ್ ಬ್ಲೆಸ್ಸಿಂಗ್ಸ್, ಸಡನ್ ಚೇಂಜಸ್ ಅಥವಾ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್, ಅಥವಾ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ ಕಳಿಸ್ತಾ ಇರೋದು for the month of February. All right, it's a deep sense of satisfaction next month ಗೆ ನಿಮಗೆ. ಸೊ ಇದು
ನಿಮ್ಮ ನೆಕ್ಸ್ಟ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ, ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಫೆಬ್ರವರಿ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ವೈ ಆಮ್ ಐ ಸ್ಮೈಲಿಂಗ್ ಬಿಕಾಸ್ ಗ್ರೂಪ್ ನಂಬರ್ 1 ರೀಡಿಂಗ್ನ ನಾವು ಎಂಡ್ ಮಾಡಿದಾಗ ಅವರಿಗೆ ಬಂದಂಥ ಅಫರ್ಮೇಷನ್ ಬಂದು ಐ ಆಮ್ ಸೋ ಲಕ್ಕಿ, ಎವ್ರಿಥಿಂಗ್ ವರ್ಕ್ಸ್ ಔಟ್ ಫಾರ್ ಮೀ ಅಂಥೇಳಿ. ನಿಮಗೆ ನಿಮ್ಮ ಗ್ರೂಪ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಬರ್ತಾ ಇರೋದು ಐ ನೋ ಐ ಆಮ್ ಲಕ್ಕಿ ಅಂಥೇಳಿ. ಐ ಆಮ್ ಲಕ್ಕಿ ಬಂದು ಅಲ್ಲಿ ಸ್ವಲ್ಪ ಇನ್ನೂ ಡೌಟ್ ಇತ್ತು, ಬಟ್ ಅವ್ರನ್ನ ಸ್ಟ್ರೆಂಥನ್ ಮಾಡ್ತಾಯಿದ್ವಿ ಐ ಆಮ್ ಲಕ್ಕಿ ಅಂತ ಹೇಳಿ. ಬಟ್ ನಿಮ್ಮ ಗ್ರೂಪಿಗೆ ಐ ನೋ ಐ ಆಮ್ ಲಕ್ಕಿ ಅಂತ ಬರ್ತಾ ಇದೆ. ಲೈಕ್ ಯು ನೋ ಐ ಆಮ್ ಲಕ್ಕಿ, ಐ ನೋ ಬ್ಯೂಟಿಫುಲ್ ಥಿಂಗ್ಸ್ ಹ್ಯಾಪನ್ಸ್ ಟು ಮೀ. ನನಗೆ ಡೌಟೇ ಇಲ್ಲ, ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್ ಫಾರ್ ಮೀ. ಸೊ ಆ ರೀತಿ ಎನರ್ಜಿ ಬರ್ತಾ ಇದೆ. ಯು ಆರ್ ವೆರಿ ಆಪ್ಟಮಿಸ್ಟಿಕ್ ಫೆಬ್ರವರಿ ಮಂತಲ್ಲಿ. ವೆರಿ ಆಪ್ಟಮಿಸ್ಟಿಕ್ ಅಂದರೆ ನಿಮ್ಮ ಮುಂದೆ ಏನಾದರೂ ಮಿರಾಕ್ಯುಲಸ್ ಆಗಿ ಆದಾಗ ಮಾತ್ರ ಆಪ್ಟಮಿಸ್ಟಿಕ್ ಆಗಿರೋದಲ್ಲ. ಏನಾಗಲಿ ಆಗದೇ ಇರಲಿ, ಐ ಆಮ್ ಹ್ಯಾಪಿ, ಐ ನೋ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಓಕೆ, ಆ ಥರ ಒಂದು ಕಾನ್ಫಿಡೆನ್ಸು, ಆ ಥರ ಒಂದು ಸ್ಟ್ರೆಂತು, ಆ ಥರ ಒಂದು ಆಪರ್ಚುನಿಟಿಗೆ ವೇಟ್ ಮಾಡ್ತಾ ಇರೋದು. ಐ ನೋ ಇಟ್ ಈಸ್ ಕಮಿಂಗ್ ಫಾರ್ ಶ್ಯೂರ್, ದೆರ್ ಈಸ್ ನೋ ಡೌಟ್. ಓಕೆ, ಸೊ ಈ ಕಾರ್ಡಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು ಅಲ್ಲಿ ಮುಂದೆ ಏನು ಇಲ್ಲ ಅಲ್ಲಿ, ಬಟ್ ಹೀ ಈಸ್ ವೆರಿ ಕಾನ್ಫಿಡೆಂಟ್. ಯಾರನ್ನೋ ಬರೋದನ್ನು ವೇಟ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ದೇರ್ ಇಸ್ ಸನ್ ರೇಸ್ ಆಗ್ತಾ ಇರೋದು. ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಯು ಆರ್ ಡೆಫಿನೆಟ್ಲಿ ಲಕ್ಕಿ. ಓಕೆ, ಮೇ ಬಿ ಇಟ್ ಈಸ್ ಅ ಲಕ್ಕಿ ಮಂತ್ ಫಾರ್ ಯು. ಫೆಬ್ರವರಿ ಲೀಪ್ ಮಂತ್ ಈ ವರ್ಷ. We have 29 days in February. Maybe it is a lucky month for you, or your birthday is on 29th idre absolutely happy birthday to you. But yeah, there is some sense of very optimistic, very positive, very pumped energy nimge February month ge. And ಎರಡು ಫೌಂಟೇನ್ ಕೂಡ ಇದೆ. ಲೈಕ್ ಎನರ್ಜಿ ಕಡಿಮೆನೇ ಆಗ್ತಾ ಇಲ್ಲ ಅನ್ನೋ ಥರ. ಯು ಆರ್ ಜಸ್ಟ್ ಫೌಂಟೇನ್ ಎನರ್ಜಿ, ಲೈಕ್ ಇಟ್ ಈಸ್ ಜಸ್ಟ್ ಗೋಯಿಂಗ್ ಅಪ್. ಓಕೆ, ಕೆಳಗಡೆ ಬರುತ್ತೆ, ಮೇಲೆ ಹೋಗುತ್ತೆ. ಲೈಕ್ pumped energy, like you are full of optimism. I don't know how to tell, very motivated, very inspired energy. Matte at the same time patience kuda, you are very patient also. Next month ಖಂಡಿತ ಬರುತ್ತೆ ಅಥವಾ ಖಂಡಿತ ಇದಾಗತ್ತೆ. I don't have to worry. Let's say ಯಾವುದಾದ್ರೂ ಜಾಬ್ ಅಪ್ಲೈ ಮಾಡಬೇಕು ಅಥವಾ ಹೊಸದಾಗಿ ಏನನ್ನಾದರೂ ಶುರು ಮಾಡಬೇಕು. ಇಷ್ಟು ದಿನ ಡೌಟ್ಫುಲ್ಲಾಗಿ ಮಾಡ್ತಾಯಿದ್ರಿ, ಬಟ್ ಈ ಟೈಮು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ಫೀಲಿಂಗ್ ಗುಡ್, ಐ ಆಮ್ ಗೋಯಿಂಗ್ ಟು ಡೂ ಇಟ್. ನನಗೆ ಖುಷಿ ಕೊಡ್ತಾ ಇದೆ. ಓಕೆ, ಐ ಆಮ್ ಗೋಯಿಂಗ್ ಟು ಟ್ರೈ ಇಟ್. ಫೇಲ್ ಆಗುತ್ತೋ ವಿನ್ ಆಗುತ್ತೋ ಐ ಡೋಂಟ್ ನೋ, ಬಟ್ ಫಸ್ಟ್ ಸ್ಟೆಪ್ ನಾನು ತೊಗೊಳ್ತೀನಿ. ಇವ್ರು ಫೋನ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ, ಐ ಆಮ್ ಫೈನ್. ಸೊ ಯಾವುದನ್ನು ತುಂಬ ಸೀರಿಯಸ್ ಆಗಿ ತಲೆಗೆ ಮನಸ್ಸಿಗೆ ಹಚ್ಕೊಳ್ದಿರಾ, ಯು ಆರ್ ಟೇಕಿಂಗ್ ಥಿಂಗ್ಸ್ ವೆರಿ ಲೈಟ್ಲಿ. ಫೆಬ್ರವರಿ ಮಂತಲ್ಲಿ ಇಟ್ ಫೀಲ್ಸ್ ಲೈಕ್ ಫನ್, ಇಟ್ ಫೀಲ್ಸ್ ಲೈಕ್ ಇನ್ಸ್ಪೈರ್ಡ್. ಹೊಸ ಆ್ಯಕ್ಟಿವಿಟೀಸ್ ಶುರು ಮಾಡೋದಕ್ಕೆ, ಅಥವಾ ಹೊಸ ಹ್ಯಾಬಿಟ್ಸ್ನ ಶುರು ಮಾಡೋದಕ್ಕೆ, ಅಥವಾ ಹೊಸ ಪ್ರಾಕ್ಟಿಸಸ್ನ ಶುರು ಮಾಡೋದಕ್ಕೆ. ಐ ಆಮ್ ಆಲ್ಸೋ ಸೀಯಿಂಗ್ ಗೇಮ್ಸ್. ಸ್ಪೋರ್ಟ್ಸಲ್ಲೆಲ್ಲ ಇಂಟ್ರೆಸ್ಟ್ ಇರೋರು, ಅಥವಾ ಬ್ಯಾಡ್ಮಿಂಟನ್, ಫ್ರೆಂಡ್ಸ್ ಜೊತೆ ಬ್ಯಾಡ್ಮಿಂಟನ್, ವಾಟ್ ಇಸ್ ದಟ್ ಕಾಲ್ಡ್, ಬ್ಯಾಡ್ಮಿಂಟನ್ ಗ್ರೂಪ್, ಐ ಡೋಂಟ್ ನೋ, ಬಟ್ ಇಟ್ ಫೀಲ್ಸ್ ಲೈಕ್ ಗ್ರೂಪ್ ಆ್ಯಕ್ಟಿವಿಟೀಸು. ಫ್ರೆಂಡ್ಸ್ ಜೊತೆ ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು, ಫಿಟ್ನೆಸ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದು, ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದು. ಅಥವಾ ನಿಮಗೆ ಗೊತ್ತಿತ್ತು ಯು ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ದಿಸ್ ಅಂಥೇಳಿ, ಬಟ್ ಅದ್ರ ಬಗ್ಗೆ ಏನೂ ಮಾಡಿರಲಿಲ್ಲ, ಅಥವಾ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಅಂಥೇಳಿ ಇಗ್ನೋರ್ ಮಾಡಿರ್ಬೋದು. ಬಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಆ್ಯಕ್ಟಿವ್ ಆಗಿ. ಓಕೆ, ಹೆಂಗೆ ಆ್ಯಕ್ಟಿವ್ ಆಗಿರೋದು, ಹೆಂಗೆ ಎನರ್ಜೆಟಿಕ್ ಆಗಿರೋದು ಅನ್ನೋ ಥರ ಯು ಆರ್ ಡೂಯಿಂಗ್ ಸಮಥಿಂಗ್ ನಿಮ್ಮ ಬಾಡಿಗೆ ಉಪಯೋಗ ಆಗುವಂಥದ್ದು, ಮತ್ತು ನಿಮ್ಮನ್ನು ಎನರ್ಜೈಸ್ಡಾಗಿ ಇಟ್ಕೊಳ್ಳೋವಂಥದ್ದು, ನಿಮಗೆ ಹೆಲ್ದಿಯಾಗಿರುವಂಥದ್ದನ್ನು ಎಷ್ಟೊಂದು ಹೊಸ ವಿಚಾರಗಳನ್ನ ಜೀವನದಲ್ಲಿ ಆ್ಯಡ್ ಮಾಡ್ತಾ ಇದ್ದೀರಾ, ಅಥವಾ ಇಗ್ನೋರ್ ಮಾಡಿದ್ದನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಯು ಆರ್ ರೀಸ್ಟಾರ್ಟಿಂಗ್ ನಿಮ್ಮ ಫಿಸಿಕಲ್ ಹ್ಯಾಬಿಟ್ಸ್ನೆಲ್ಲ. ಬಟ್ ಯು ಆರ್ ಡೆಫಿನೆಟ್ಲಿ ಟೇಕಿಂಗ್ ಕೇರ್ ಆಫ್ ಯುವರ್ ಹೆಲ್ತ್ ನೆಕ್ಸ್ಟ್ ಮಂತು. ವಾಲಂಟಿಯರ್ ಆಗಿ ನೀವೇ ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ಜಾಗ್, ವಾಕ್, ಇನ್ ಸಮ್ ವೇ ಯು ವಾಂಟ್ ಟು ಬಿ ಆ್ಯಕ್ಟಿವ್ ಆಗಿರಬೇಕು ಅನ್ನೋವಂಥ ಒಂದು ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು ನಿಮಗೆ ಫೆಬ್ರವರಿ ಮಂತಲ್ಲಿ.
ನಿಮ್ಮ ಫ್ಯಾಮಿಲಿನೆಲ್ಲ ಫೋರ್ಸ್ ಮಾಡ್ಬೋದು, ಲೈಕ್ ಯಾಕೆ ಇನ್ನೂ ಇಷ್ಟೊತ್ತಾದರೂ ಮಲಗಿದ್ರೆ ಎದೇಳಿ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಯಾಕೆ ಹೀಗೆ ಹಾಗೆ ಅಂಥೇಳಿ ಇಟ್ ಮೇ ಇರಿಟೇಟ್ ನಿಮ್ಮ ಫ್ಯಾಮಿಲಿಗೆ. ಇವ್ರಿಗೆ ಮೂಡಿದೆ ಅಂದರೆ ನಮ್ಮೆಲ್ಲರಿಗೂ ಮೂಡಿರತ್ತಾ ಅಂಥೇಳಿ. ಸೊ ಎಲ್ಲರೂ ನಿಮ್ಮ ಬಸ್ಸಲ್ಲಿ ಹತ್ತಿಸ್ಕೊಂಡು ಹೋಗೋದಕ್ಕಾಗಲ್ಲ. ಗ್ರೂಪ್ ನಂಬರ್ 2. ಸೊ ನಿಮ್ಮ ಎನರ್ಜಿನ ನೀವು ಮೇಂಟೈನ್ ಮಾಡ್ಕೊಳ್ಳಿ. ನೀವು ಎಕ್ಸಸೈಸ್ ಮಾಡಬೇಕಂದ್ರೆ ಮಾಡಿ. ನಿಮ್ಮನ್ನು ನೋಡಿಕೊಂಡು ನಿಮ್ಮ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ತಾ ಕಂಟೇಜಿಯಸ್ ಆಗಿ ಬೇರೆಯವರು ಇನ್ಫ್ಲೂಯೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೇ ನಾನು ಯಾವಾಗಲೂ ಹೇಳೋದು, ನಾವು ಹೋಗಿ ಬೇರೆಯವ್ರ ಎನರ್ಜಿಗೆ ಇನ್ಫ್ಲೂಯೆನ್ಸ್ಡ್ ಆಗಿ ಅವ್ರ ಬೇಜಾರಲ್ಲಿ ನಾವು ಸಿಲುಕೊಳ್ಳೋದಲ್ಲ. ನಮ್ಮ ಎನರ್ಜಿನ ಎಷ್ಟು ಎಲಿವೇಟ್ ಮಾಡಬೇಕಂತಂದರೆ ನಾವು ಬೇರೆಯವರು ಡಲ್ ಆಗಿರೋರು ನಮ್ಮನ್ನು ನೋಡಿ ನಮ್ಮ ಎನರ್ಜಿಗೆ ಮ್ಯಾಚ್ ಮಾಡುವಂಥ ಪ್ರಯತ್ನ ಮಾಡಬೇಕು ಹೊರತು ನಾವು ಹೋಗಿ ಬೇರೆಯವ್ರ ಎನರ್ಜಿಗೆ ಸ್ಟಕ್ ಆಗೋದಲ್ಲ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ನಿಮ್ಮ ಫೆಬ್ರವರಿ ಮಂತು ಯು ಆರ್ ಕಂಟೇಜಿಯಸ್, ಯು ಆರ್ ಇನ್ಫ್ಲೂಯೆನ್ಸಿಂಗ್ ಬೇರೆಯವ್ರ ಎನರ್ಜಿನ ನೆಕ್ಸ್ಟ್ ಮಂತ್ಗೆ. ಸೊ ಬೇರೆಯವ್ರು ಬೇಜಾರಲ್ಲಿದ್ರೂ ಯು ಸಮ್ ಹಾವ್ ನಿಮ್ಮ ಎನರ್ಜಿನ ಯೂಸ್ ಮಾಡಿ ಅವ್ರನ್ನ ಚಿಯರ್ ಮಾಡ್ತಾ ಇರೋದು ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು, ಮೋಟಿವೇಟ್ ಮಾಡ್ತಾ ಇರೋದು, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ತಾ ಇರೋದು. ಏನೋ ಒಂಥರ ಒಳಗಡೆಯಿಂದ ಎಕ್ಸೈಟ್ಮೆಂಟು, ನನಗೆ ಗೊತ್ತು ಇದಾಗುತ್ತೆ, ನನಗೆ ಗೊತ್ತು ಇದಾಗಲಿಲ್ಲ ಅಂದರೆ ಇನ್ನೊಂದು ಐಡಿಯಾ ಬರುತ್ತೆ, ನಂಗೆ ಗೊತ್ತು ಆ ಐಡಿಯಾ ವರ್ಕ್ ಆಗಲಿಲ್ಲ ಅಂದರೆ ಸಮ್ ಹೌ ಐ ನೋ ಐ ಆಮ್ ಗೋಯಿಂಗ್ ಟು ಡೂ ಇಟ್, ಐ ನೋ ಐ ಆಮ್ ಲಕ್ಕಿ. ಓಕೆ, ಸೊ ದ್ಯಾಟ್ ಈಸ್ ಯುವರ್ ಅಫರ್ಮೇಷನ್. ಐ ಆಮ್ ಲಕ್ಕಿ is one thing, but I know I am lucky is next level. So ನಿಮ್ಮ affirmation like I know I am lucky ಅಂಥೇಳಿ. But definitely it feels a wonderful month. ಹೊಸ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ, ಎನರ್ಜೈಸ್ಡ್ ಕೆಲಸಗಳು ಮಾಡೋದಕ್ಕೆ, ಯಾವುದಾದ್ರೂ ಹಾರ್ಡ್ ವರ್ಕಿಂಗ್ ಕೆಲಸಗಳೆಲ್ಲ ಇದ್ದರೆ ನೆಕ್ಸ್ಟ್ ಮಂತ್ ಇಸ್ ಪರ್ಫೆಕ್ಟ್. ಲೈಕ್ ಮನೆ ಲೆಟ್ಸ್ ಸೇ ಸಮ್ ಹೆವಿ ಡ್ಯೂಟಿ ವರ್ಕ್, ಲೈಕ್ ನಿಮ್ಮ ವಾರ್ಡ್ರೋಪ್ ಇಸ್ ಮೆಸ್ಡ್, ತುಂಬ ಕಾಲ ಆಯಿತು ಮಾಡಿಲ್ಲ, ಎಷ್ಟೊಂದು ಅವರ್ಸ್ ಆಫ್ ಟೈಮ್ ಇನ್ವೆಸ್ಟ್ ಮಾಡಬೇಕು. ಸೊ ದ್ಯಾಟ್ ಕ್ಯಾನ್ ಬಿ ವಂಡರ್ಫುಲ್. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಇಟ್ ಇಸ್ ಅ ವಂಡರ್ಫುಲ್ ಮಂತ್ ಫಾರ್ ಯು. ಮೆಂಟಲ್ ಆ್ಯಕ್ಟಿವಿಟೀಸ್ಗಿಂತ ಅಂದರೆ ಪ್ಲ್ಯಾನಿಂಗು, ಡ್ರೀಮಿಂಗು, ಇದೆಲ್ಲದಕ್ಕಿಂತ ಆ್ಯಕ್ಷನ್ ತೊಗೊಳ್ಳೋವಂಥದ್ದು, ಲೈಕ್ ಯುವರ್ ಸೂಪರ್ ಎಕ್ಸೈಟೆಡ್ ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ. ಸೊ ತುಂಬ ಪೆಂಡಿಂಗ್ ಇದ್ದಿದ್ದು ಅಥವಾ ತುಂಬ ಬಾಯ್ದಲ್ಲಿದ್ದಿದ್ದು ಅಥವಾ ಮಾಡೋಣ ನೋಡೋಣ ಅಂತಿದ್ದ ಕೆಲಸಗಳೆಲ್ಲ ಬೇಗ ಬೇಗ ಮಾಡುವಂಥ ಚಾನ್ಸಸ್ ತುಂಬ ಇದೆ ಫೆಬ್ರವರಿ ಮಂತಲ್ಲಿ. ಸೊ ಮೆಂಟಲಿ ದ ಪ್ರಾಬ್ಲಮ್ ಹಿಯರ್ ಈಸ್ ಯು ಆರ್ ಫಿಸಿಕಲಿ ವೆರಿ ವೆರಿ ಆ್ಯಕ್ಟಿವ್, ಮತ್ತು ಮೈಂಡ್ ವೈಸ್ ಯು ಆರ್ ನಾಟ್ ಥಿಂಕಿಂಗ್ ಟೂ ಮಚ್. ಸೊ ತುಂಬ ಮ್ಯಾಸ್ಕುಲೈನ್ ಎನರ್ಜಿ ಸ್ಟ್ರಾಂಗ್ ಆಗಿದೆ, ಬಟ್ ಫೆಮಿನನ್ ಎನರ್ಜಿ ವಿಚ್ ಈಸ್ ಅಬೌಟ್ ಬೀಯಿಂಗ್ ಇನ್ ದಟ್ ಸ್ಟೇಟ್ ಆಫ್ ಕ್ಲಾರಿಟಿ, ಅಂದರೆ ಕ್ಲಿಯರಾಗಿ ಆಲೋಚನೆ ಮಾಡಿ ಆ್ಯಕ್ಷನ್ ತೊಗೊಳ್ಳೋದು. ಆಲೋಚನೆಗೂ ಆ್ಯಕ್ಷನ್ಗೂ ಮಧ್ಯ ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಸ್ವಲ್ಪ ಕಡಿಮೆ ಇರೋ ಥರ ಇದೆ. ಸೊ ಸಡನ್ನಾಗಿ ಅಬ್ರಪ್ಟಾಗಿ ಡಿಸಿಷನ್ಸ್ಗಳನ್ನ ಮಾಡಬೇಡಿ. ಟೇಕ್ ಯುವರ್ ಟೈಮ್ ಡಿಸಿಷನ್ಸ್ ಮಾಡೋದಕ್ಕೆ ಮುಂಚೆ ಅಥವಾ ಹೊಸದಾಗಿ ಏನೇನಾದರೂ ಮಾಡೋದಕ್ಕೆ ಮುಂಚೆ. ಏಕೆಂದರೆ ನಿಮಗಿರೋ ಎನರ್ಜಿನಲ್ಲಿ ನೀವೆಲ್ಲದಕ್ಕೂ ಸೈನ್ ಅಪ್ ಮಾಡಿ ಎಲ್ಲದನ್ನು ಎನ್ರೋಲ್ ಮಾಡಿ, ಲೈಕ್ ಜಿಮ್ ಮೆಂಬರ್ಶಿಪ್ ಒಂದು 2 ವರ್ಷಕ್ಕೆ ಜಿಮ್ ಮೆಂಬರ್ಶಿಪ್ ತೊಗೊಂಡ್ಬಿಟ್ಟು ಈ ಎನರ್ಜಿ ಹೀಗೆ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಅಥವಾ ನಿಮ್ಮ ಇಂಟ್ರೆಸ್ಟ್ ಹೀಗೆ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಲೆಟ್ ದೇರ್ ಬಿ ಅ ಗ್ಯಾಪ್. ನಿಮ್ಮ ಥಾಟ್ಗೂ ಆ್ಯಕ್ಷನ್ಗೂ ಮಧ್ಯ ಗಿವ್ ಇಟ್ ಅ ಗ್ಯಾಪ್ ಟು ಅನಲೈಸ್. ಓಕೆ, ಸೊ ದಟ್ ಈಸ್ ಯುವರ್ ಇಂಪಾರ್ಟೆಂಟ್ ಮೆಸೇಜ್. ಆ್ಯಂಡ್ ಓವರ್ ಆಲ್ ಎನರ್ಜಿ ನಿಮ್ಮ ಫೆಬ್ರವರಿ ಮಂತ್ಗೆ ಇಟ್ ಫೀಲ್ಸ್ ವೆರಿ ಆಪ್ಟಮಿಸ್ಟಿಕ್, ವೆರಿ ಮಟೀರಿಯಲಿಸ್ಟಿಕ್, ವೆರಿ ರೂಟ್ ಚಕ್ರ ಎನರ್ಜಿ, ವೆರಿ ಮ್ಯಾಸ್ಕ್ಲನ್ ಎನರ್ಜಿ. ಸೊ ವಿ ನೀಡ್ ಸಮ್ ಫೆಮಿನನ್ ಎನರ್ಜಿ ಇಲ್ಲಿ. ಸೊ ವಾಲಂಟಿಯರ್ ಆಗಿ ಕಾಷಿಯಸ್ ಆಗಿ ಫೆಮಿನನ್ ಎನರ್ಜಿನ ತರೋದು ವೆರಿ ವೆರಿ ಇಂಪಾರ್ಟೆಂಟ್. ಗ್ರೂಪ್ ನಂಬರ್ 1 ವಾಸ್ ವೆರಿ ವೆರಿ ಫೆಮಿನನ್ ಸಾಫ್ಟ್ ಎನರ್ಜಿ. ಯಾ, ಸೊ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ವಾಲಂಟಿಯರ್ ಆಗಿ ಪುಲ್ ಯುವರ್ ಸೆಲ್ಫ್ ಬ್ಯಾಕ್, ನೇಚರ್ ಜೊತೆ ಕನೆಕ್ಟ್ ಮಾಡಿ ನಿಮ್ಮ ಎನರ್ಜಿನ ಲೈಕ್ ರೆಸ್ಟ್ ಆ್ಯಂಡ್ ರಿಜುನೇಟ್. ಪ್ರಾಪರಾಗಿ ರೆಸ್ಟ್ ಕೂಡ ತೊಗೊಳ್ಳಿ. ಪ್ರಾಪರಾಗಿ ನಿಮ್ಮ ಲೈಕ್ ಓವರ್ ಎಕ್ಸಸೈಸ್ ಮಾಡೋದು ಅಥವಾ ಓವರಾಗಿ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಏನು ಮಾಡ್ತಾಯಿದ್ರು ಡೋಂಟ್ ಡೂ ಟೂ ಮಚ್ ಆ್ಯಂಡ್ ಡೋಂಟ್ ಡೂ ಟೂ ಲೆಸ್. ಕ್ಲಿಯರ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದು ಫೆಬ್ರವರಿ ಮಂತಲ್ಲಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪುಲ್ ಯುವರ್ ಸೆಲ್ಫ್ ಬ್ಯಾಕ್. ಯಾವಾಗ ನೀವು ತುಂಬ ಫೋರ್ಸ್ಫುಲ್ಲಾಗಿ ಹೋಗೋ ಪ್ರಯತ್ನ ಪಡ್ತೀರಾ, ಕಾನ್ಷಿಯಸ್ ಆಗಿ ವಾಲಂಟಿಯರ್ ಆಗಿ ನಿಮಗೆ ನೀವು ಹೇಳ್ಕೊಳ್ಳಿ, ಇಟ್ಸ್ ಓಕೆ ಟು ಟೇಕ್ ಅ ಸ್ಟೆಪ್ ಬ್ಯಾಕ್. ಎಲ್ಲ ನಾನು ಅಂದ್ಕೊಂಡಿರೋ ಥರ ನಾನು ಅಂದ್ಕೊಂಡಿರೋ ಟೈಮಲ್ಲಿ ಆಗ್ತಿಲ್ಲ ಅಂತ ಅಂದ್ರೂ ಇಟ್ಸ್ ಓಕೆ, ಐ ವಿಲ್ ಪುಲ್ ಮೈ ಸೆಲ್ಫ್ ಬ್ಯಾಕ್, ರೆಸ್ಟ್ ಆ್ಯಂಡ್ ರಿಜುವನೇಟ್.
ಸೊ ಪ್ರಾಪರಾಗಿ ಬ್ಯಾಲೆನ್ಸ್ಡಾಗಿ ರೆಸ್ಟ್ ಆ್ಯಂಡ್ ರೆಜುವನೇಟ್ ಕೂಡ ಮಾಡ್ಕೊಳ್ಳೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ನೋಡ್ತಾ ಇರೋದು ಈ ಕಾರ್ಡಲ್ಲೂ ಯು ಆರ್ ನಾಟ್ ಟೇಕಿಂಗ್ ಅಂದರೆ ಆ್ಯಕ್ಷನ್ ಫುಲ್ಲಾಗಿ ಏನೂ ಇಲ್ಲ, ಲೈಕ್ ಎಲ್ಲೂ ಹೋಗ್ತಾ ಇಲ್ಲ, ಬರೀ ನಿಂತಿದ್ದೀರಾ. ಮತ್ತು ಈ ಕಾರ್ಡಲ್ಲೂ ಅಷ್ಟೇ ನೀವು ಫಿಸಿಕಲಿ ಯು ಆರ್ ಸಿಟ್ಟಿಂಗ್ ಆ್ಯಂಡ್ ಇನ್ವೈಟಿಂಗ್ ಎನರ್ಜಿ ಕೂಡ. ಓಕೆ, ಸೊ ಅದನ್ನೇ ಹೇಳಿದ್ದು ಫೆಮಿನನ್ ಎನರ್ಜಿ. ನಿಮ್ಮ ಅಂಡರ್ಲೈಂಗ್ ಎನರ್ಜಿ ಇಸ್ ಮ್ಯಾಸ್ಕ್ಯುಲನ್ ಎನರ್ಜಿ, ಲೈಕ್ ಐ ಹ್ಯಾವ್ ಟು ಡೂ ಇಟ್ ಅನ್ನೋ ಥರ. ಬಟ್ ಆ್ಯಕ್ಚುಲಿ ನೀವು ಇರಬೇಕಾಗಿರೋದು ನೆಕ್ಸ್ಟ್ ಮಂತು ಆ ಫೆಮಿನನ್ ಎನರ್ಜಿನೂ ಕೂಡ ತಂದು ಓವರಾಲ್ ಆಗಿ ಬ್ಯಾಲೆನ್ಸ್ ಮಾಡೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಮ್ಯಾಗ್ನೆಟೈಸಿಂಗ್, ಅಟ್ರಾಕ್ಟಿಂಗ್ ಆ್ಯಂಡ್ ದೆನ್ ಟೇಕಿಂಗ್ ಆ್ಯಕ್ಷನ್ ಈಸ್ ಆಲ್ಸೋ ವೆರಿ ವೆರಿ important. Very interesting combination group number 2. And then we have alliance, partnership. ಏನೋ ಹೊಸದಾಗಿ ಮಾಡ್ತಾ ಇರೋ ಥರ ಇದೆ ಗ್ರೂಪ್ ನಂಬರ್ 2. ಓಕೆ, ನೀವು ಬಿಸ್ನೆಸ್ ಸೈನ್ ಅಪ್ ಮಾಡ್ಬೋದು, ಅಥವಾ ಬಿಸ್ನೆಸ್ ಬಗ್ಗೆ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು, ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಆ್ಯಕ್ಷನ್ ತೊಗೋತಾ ಇರ್ಬೋದು, ಅಥವಾ ಯಾರ ಜೊತೆ ಅದು ಕಾಂಟ್ರಾಕ್ಟ್ ಸೈನ್ ಮಾಡೋದಿರ್ಬೋದು, ಅಥವಾ ಇಟ್ ಲುಕ್ಸ್ ವೆರಿ ಆಪ್ಟಮಿಸ್ಟಿಕ್, ಅಥವಾ ಹೊಸದಾಗಿ ಏನಾದರೂ ಮಾಡೋದಕ್ಕೆ ಜಾಯ್ನ್ ಆಗ್ತಾ ಇರ್ಬೋದು. ಅದೇ ಜಿಮ್ ಮೆಂಬರ್ಶಿಪ್ ಇರ್ಬೋದು, ಅಥವಾ ಹೊಸದಾಗಿ ಏನಾದರೂ ಕಲಿಯೋದಕ್ಕೆ ಎನ್ರೋಲ್ ಆಗ್ತಾ ಇರ್ಬೋದು, ಹೊಸ ಆ್ಯಕ್ಟಿವಿಟಿಗೆ ಎನ್ರೋಲ್ ಆಗ್ತಾ ಇರ್ಬೋದು. ಬಿಕಾಸ್ ದೇರ್ ಇಸ್ ಸಮ್ ಕೈಂಡ್ of contract ಅಥವಾ there is some kind of support that you are receiving ಹೊರಗಡೆಯಿಂದ to improve your life. ನಿಮ್ಮ ಲೈಫ್ನ ಅಥವಾ ನಿಮ್ಮ ಬಿಸ್ನೆಸ್ನ ಅಥವಾ ನಿಮ್ಮ ಕರಿಯರ್ನ ಇಂಪ್ರೂವ್ ಮಾಡೋದಕ್ಕೆ there is some kind of support ಬರ್ತಾ ಇರೋದು. ಲೈಕ್ ಈ ಕಾರ್ಡಲ್ಲಿ ನೀವು ಈ ಸಪೋರ್ಟಿಗೆ ವೇಟ್ ಮಾಡ್ತಾ ಇದ್ದೀರಾ, ಅಥವಾ ಈ ಆಪರ್ಚುನಿಟಿಗೆ ವೇಟ್ ಮಾಡ್ತಾ ಇದ್ದೀರಾ. ಬಟ್ ಈ ಕಾರ್ಡಲ್ಲಿ ಆ ಆಪರ್ಚುನಿಟಿ ಬರ್ತಾ ಇರೋದು ನಿಮಗೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಲೈಕ್ ಯು ಹ್ಯಾವ್ ಟು ಬಿ ಲಿಟಲ್ ಬಿಟ್ ಪೇಷನ್ಸ್. ಇಲ್ಲಿ ಓವರ್ ಎಕ್ಸೈಟ್ ಆಗ್ದಿರಾ ಈ ಆಪರ್ಚುನಿಟಿ ಬಂದಾಗ್ಲೂ ಅಷ್ಟೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೋಂಟ್ ಗೆಟ್ ಓವರ್ ಎಕ್ಸೈಟೆಡ್. ಓಕೆ, ತುಂಬ ಓವರ್ ಎಕ್ಸೈಟ್ ಆಗಿ ಹೈಪರ್ ಆಗಿ ಬಂದಿದ್ದು ಒಂದು ಆಪರ್ಚುನಿಟಿನ ನೋ ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಸೈನ್ ಮಾಡಿಬಿಡೋದು ಅಥವಾ ಆಕ್ಸೆಪ್ಟ್ ಮಾಡ್ಕೊಬಿಡೋದಲ್ಲ. ಲೆಟ್ ದೇರ್ ಬಿ ಅ ಗ್ಯಾಪ್. ಆಪರ್ಚುನಿಟಿ ಬಂದಾಗ ರಿಯಲಿ ಥಿಂಕ್ ಅಬೌಟ್ ದ ಆಪರ್ಚುನಿಟಿ. ಹೆಂಗೆ ನಿಮಗೆ ಅನ್ನಿಸ್ತಾ ಇದೆ ಆಪರ್ಚುನಿಟಿ ಬಗ್ಗೆ, ಅಥವಾ ವ್ಯಕ್ತಿ ಬಗ್ಗೆ, ಅಥವಾ ಈ ಹೊಸ ಪ್ರೋಗ್ರಾಮ್ ಬಗ್ಗೆ, ಅಥವಾ ಈ ಜಿಮ್ ಮೆಂಬರ್ಶಿಪ್ ಬಗ್ಗೆ. ಅಗೇನ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಹೆಂಗೆ ಅನ್ನಿಸ್ತಾ ಇದೆ ಅದು ನಿಮಗೆ ಲಾಂಗ್ ರನ್ನಲ್ಲಿ. ಓಕೆ, ಇವಾಗ ಈ ಮಿನಿಟಿಗೆ ಹೆಂಗೆ ಅನ್ನಿಸ್ತಾ ಇದೆ ಅಲ್ಲ, ಇವಾಗಿಂದ 3 ತಿಂಗಳು ಬಿಟ್ಕೊಂಡು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ. ಸೊ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್. ಇದನ್ನು ಮಾಡೋದಕ್ಕೆ ಮುಂಚೆ ಅಥವಾ ಎನ್ರೋಲ್ ಅಥವಾ ವಾಟ್ ಎವರ್ ದಟ್ ಈಸ್. ಸೊ ಅನಲೈಸ್ ಮಾಡಿ, ವೇಟ್ ಮಾಡಿ, ಪ್ರಾಪರಾಗಿ ಡಿಸೈಡ್ ಮಾಡಿ. ಬಿಕಾಸ್ ವಿ ಹ್ಯಾವ್ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಕಾರ್ಡ್, ಚೂಸ್ ವೈಸ್ಲಿ. ಎಕ್ಸಾಕ್ಟ್ಲಿ. ಸೊ ಅದನ್ನೇ ಹೇಳ್ತಾ ಇರೋದು. ಸೊ ತುಂಬ ಹೇಸ್ಟಿಯಾಗಿ ಚೂಸ್ ಮಾಡೋ ಚಾನ್ಸಸ್ ಇರುತ್ತೆ. ನೀವು ಅಂದರೆ ತುಂಬ ಡೀಪಾಗಿ ಅನಲೈಸ್ ಮಾಡ್ದಿರಾ, ಓಕೆ ಇವತ್ತಿಗದು ಇವತ್ತಿಗದು ಎಕ್ಸೈಟಿಂಗ್ ಆಗಿದೆ, ಲೆಟ್ ಮಿ ಡೂ ಇಟ್ ಅಂತ ಹೇಳಿ. ಸೊ ಇವತ್ತನ ಎಕ್ಸೈಟ್ಮೆಂಟ್ಗೆ ನೀವು ಲಾಂಗ್ ಟರ್ಮ್ ಕಮಿಟ್ ಮಾಡಿಬಿಟ್ರೆ ಇವತ್ತಿನ ಎಕ್ಸೈಟ್ಮೆಂಟಿಗೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಯು. ಯಾಕೆಂದರೆ ಇದೇ ಎಕ್ಸೈಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಈ ಇಂಟ್ರೆಸ್ಟ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ರಿಯಲಿ ಗಿವ್ ಇಟ್ ಸಮ್ ಟೈಮ್. ಓಕೆ, ಹೊಸ ರಿಲೇಷನ್ಶಿಪ್ಪೂ ಇರಲಿ ಅಥವಾ ಹೊಸ ಆಪರ್ಚುನಿಟಿನೂ ಇರಲಿ, ರಿಜೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮಗೆ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಗಿವ್ ಇಟ್ ಸಮ್ ಟೈಮ್. ಅದ್ರ ಬಗ್ಗೆ ಆಲೋಚನೆ ಮಾಡಿ, ಅನಲೈಸ್ ಮಾಡಿ. ವಿ ಹ್ಯಾವ್ ದ ವೇಟಿಂಗ್ ಗೇಮ್ ಹಿಯರ್. ಸೊ ಗಿವ್ ಇಟ್ ಸಮ್ ಟೈಮ್. ಕಾನ್ಷಿಯಸ್ ಆಗಿ ನಿಮ್ಮನ್ನು ನೀವು ಪುಲ್ ಮಾಡ್ತಾ ಇರೋದು. ಸೊ ಈ ಕಡೆ ಯು ಆರ್ ಕಾನ್ಷಿಯಸ್ಲಿ ಟೇಕಿಂಗ್ ಆ್ಯಕ್ಷನ್ಸ್, ಪಾರ್ಟ್ನರ್ಶಿಪ್. ಮತ್ತು ಈ ಕಡೆ ತೋರಿಸ್ತಾ ಇರೋದು ದ ಫೆಮಿನನ್ ಎನರ್ಜಿ ಆಫ್ ಟೇಕ್ ಯೋರ್ ಟೈಮ್, ಸ್ಲೋ ಡೌನ್, ಈಸ್ ದಿಸ್ ವಾಟ್ ಯು ವಾಂಟ್, ಇದೇನಾ ನನಗೆ ಬೇಕಾಗಿರೋದು ಅಂತ ಹೇಳಿ ಅನಲೈಸ್ ಮಾಡಿ ಆ್ಯಂಡ್ ದೆನ್ ಗೋ ಫಾರ್ವರ್ಡ್. ಬಟ್ ಯು ಆರ್ ರೀಚಿಂಗ್ ದ ಪೀರಿಯಡ್ ಆಫ್ ಲಾಡ್ ಆಫ್ ಆಪರ್ಚುನಿಟಿ. ಗ್ರೂಪ್ ನಂಬರ್ 1, ಇಷ್ಟು ದಿನ ಕರಿಯರಲ್ಲಿ ಏನು ಚಾಯ್ಸ್ ಇಲ್ಲ, ಏನು ಆಪರ್ಚುನಿಟಿ ಇಲ್ಲ ಅಂತ ಅಂದ್ಕೊಳ್ತಾ ಇದ್ರೆ ಯು ಸ್ಟಾರ್ಟ್ ಸೀಯಿಂಗ್ ಲಾಡ್ ಆಫ್ ಆಪರ್ಚುನಿಟಿ. ಹೊಸ ಹೊಸ ಮೇಲ್ಸ್ ಬರೋದು ಅಥವಾ ಕಾಲ್ಸ್ ಬರೋದು, ಜಾಬ್ ಓಪನಿಂಗ್ಸ್ ಇದೆ ಅಂತ ಹೇಳಿ, ಅಥವಾ ನಿಮಗೇನೆ ಪಾರ್ಟ್ನರ್ಶಿಪ್ಗೆ ಯಾರಾದರೂ ಸಿಗೋದು, ನೆಕ್ಸ್ಟ್ ಏನು ಮಾಡಬೇಕು ಅಂಥೇಳಿ, ಅಥವಾ ನೆಕ್ಸ್ಟ್ ಏನು ಕೋರ್ಸ್ ಮಾಡಬೇಕು ಅಂಥೇಳಿ, ಅಥವಾ ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸುವಂಥ ಐಡಿಯಾ ಬರ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ನಿಮ್ಮ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್. ಓವರಾಲ್ ಆಗಿ ಯು ಆರ್ ವೆರಿ ವೆರಿ ಆಪ್ಟಮಿಸ್ಟಿಕ್. ಫೆಬ್ರವರಿ ಮಂತಲ್ಲಿ ಎಸ್ಪೆಷಲಿ ಫಿಸಿಕಲಿ ಯು ಆರ್ ವೆರಿ ಎಂಥೂಸಿಯಾಸ್ಟಿಕ್. ಮತ್ತು ಎನರ್ಜಿ ಈಸ್ ಕಾನ್ಸ್ಟೆಂಟ್ಲಿ ಹೈ ಇದೆ ಅಂದ ಮಾತ್ರಕ್ಕೆ ನೀವು ಲೋ ಆಗಲ್ಲ ಅಂತಲ್ಲ.
ಲೋ ಆಗಿದ್ರೂ ಡಾಮಿನೇಟಿಂಗ್ ಎನರ್ಜಿ ಈಸ್ ಅಬೌಟ್ ಬೀಯಿಂಗ್ ಹೈ. ಬೇಜಾರಾದರೆ ಯು ಆರ್ ನಾಟ್ ಸಿಟ್ಟಿಂಗ್ ಇನ್ ದಟ್ ಸ್ಯಾಡ್ನೆಸ್, ಆ ಟಯರ್ಡ್ನೆಸ್, ಆ ಬೇಜಾರಲ್ಲಿ ಫಾರ್ ಅವರ್ಸ್ ಆರ್ ಡೇಸ್ ಆ್ಯಂಡ್ ಡೇಸ್ ಕೂತ್ಕೊಳ್ತಾ ಇಲ್ಲ. ಅದರಲ್ಲಿ ಯು ಆರ್ ಇಮ್ಮಿಡಿಯೇಟ್ಲಿ ಜಂಪಿಂಗ್ ಬ್ಯಾಕ್ ಇನ್ ಟು ಆ್ಯಕ್ಷನ್ ಅಗೇನ್. ಓಕೆ, ಸೊ ದ್ಯಾಟ್ ಈಸ್ ದ ಓವರ್ ಆರ್ಚಿಂಗ್ ಎನರ್ಜಿ ನಿಮಗೆ ಫೆಬ್ರವರಿ ಮಂತಲ್ಲಿ. ಯು ಆರ್ ಆಪ್ಟಿಮಿಸ್ಟಿಕ್, ಯು ಆರ್ ಫಿಸಿಕಲಿ ಆ್ಯಕ್ಟಿವ್, ಯು ವಾಂಟ್ ಟು ಗೆಟ್ ಥಿಂಗ್ಸ್ ಡನ್, ಐ ಆಮ್ ಗೋನ್ ಟು ಡೂ ಇಟ್, ಐ ನೋ ಐ ಆಮ್ ಲಕ್ಕಿ, ಐ ನೋ ಇಟ್ ವಿಲ್ ವರ್ಕೌಟ್ ಫಾರ್ ಮೀ. ಬಟ್ ಈ ಥರ ಒಂದು ಹೈಪರ್ ಎನರ್ಜಿ ಇದ್ದಾಗ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ 2 ಸ್ಟೆಪ್ ಹಿಂದೆ ತಗೊಂಡು ಆಮೇಲೆ ಡಿಸೈಡ್ ಮಾಡೋದು. ಲೆಟ್ ದೇರ್ ಬಿ ಅ ಗ್ಯಾಪ್ ಬಿಟ್ವೀನ್ ಯುವರ್ ಥಾಟ್ ಆ್ಯಂಡ್ ಆ್ಯಕ್ಷನ್. ಮಧ್ಯದಲ್ಲಿ ಆ ಗ್ಯಾಪಲ್ಲಿ ಯು ವಿಲ್ ಅನಲೈಸ್, ಓಕೆ, ಈಸ್ ದಿಸ್ ವಾಟ್ ಐ ವಾಂಟ್ ಅಂತ ಹೇಳಿ. very very beautiful underlying energies. We have power, you have wisdom. See, lion ಬಂದು roaring energy, but ಈ ಕಡೆ ಕಾರ್ಡಲ್ಲಿ ಇರೋದು ಇಟ್ ಇಸ್ ಸಾಫ್ಟ್ ಎನರ್ಜಿ, ಅಂದರೆ ನಾಲೆಜ್ ಇರೋರು, ವಿಸ್ಡಮ್ ಇರೋದು. ಲಯನ್ ವೆನ್ ಇಟ್ ಈಸ್ ಹಂಗರ್, ಇಟ್ ಇಸ್ ಪ್ರಿಮಿಟಿವ್, ಅಂದರೆ ಅನಿಮಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಲ್ಲ. ಅನಿಮಲ್ ಇನ್ಸ್ಟಿಂಕ್ಟ್ ಅಂತ ಅಂದರೆ ಜಂಪ್ ಮಾಡಿಬಿಟ್ಟು ಇವಾಗ ಹಶ್ವಾಗ್ತಾ ಇದೆ ನಾನು ತಿಂದ್ಬಿಡ್ಬೇಕು, ಸೊ ದಟ್ ಈಸ್ ಅನಿಮಲ್ ಇನ್ಸ್ಟಿಂಕ್ಟ್. ಬಟ್ ಈ ಕಡೆ ಇರೋವಂಥ ಅರ್ಧ ಬಂದು ವಿಸ್ಡಮ್. ಹಂಗರ್ ಇದೆ, ಬಟ್ ಸಿಕ್ಕಿದನ್ನು ತಿಂದಾಗ ಆರೋಗ್ಯ ಕೇಳುತ್ತೆ, ಬಟ್ ಏನನ್ನು ತಿಂದರೆ ನನ್ನ ಆರೋಗ್ಯಕ್ಕೂ ಉಪಯೋಗ ಆಗುತ್ತೆ, ನನ್ನ ಹಂಗರನ್ನು ಫುಲ್ಫಿಲ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ವಿಸ್ಡಮ್. ಸೊ ದ್ಯಾಟ್ ಈಸ್ ಫೆಮಿನಿನ್ ಆ್ಯಂಡ್ ಮ್ಯಾಸ್ಕ್ಯುಲನ್ ಎನರ್ಜಿ. ಪ್ರಿಮಿಟಿವ್ ಅನಿಮಲ್ ಇನ್ಸ್ಟಿಂಕ್ಟ್ಗೂ ವಿಸ್ಡಮ್, ನಾಲೆಡ್ಜ್, ನಿಮ್ಮ ಇನ್ಫಾರ್ಮೇಷನನ್ನು ಯೂಸ್ ಮಾಡಿ ಡಿಸಿಷನ್ ತೊಗೊಂಡಾಗ ಯು ವಿಲ್ ಸ್ಟೆಪ್ ಇನ್ ಟು ಯುವರ್ ಪವರ್. ವಿ ಹ್ಯಾವ್ ಟ್ರಯಂಫ್, ವಿಕ್ಟ್ರಿ. ಯು ಆರ್ ಡೆಫಿನೆಟ್ಲಿ ಮೂವಿಂಗ್ ಫಾರ್ವರ್ಡ್. ಡೋಂಟ್ ವರಿ ಏನಾಗ್ತಾ ಇದೆ ಹೆಂಗೆ ಅಂಥೇಳಿ. ಯು ಆರ್ ಡೆಫಿನೆಟ್ಲಿ ಆನ್ ದ ರೈಟ್ ಪಾತ್. ಸೊ ಗಾಡೆಸ್ಸಿಂದ ಬೇರೆ ಏನು ಗೈಡೆನ್ಸ್ ಇದೆ ಅಂತ ಸ್ಪೆಸಿಫಿಕ್ ಆಗಿ ನೋಡೋಣ. ನೀವು ನಂಬಿರೋಂಥ ಗಾಡೆಸ್ಸು ನಿಮ್ಮ ಮುಂದೆ ಬರೋ ಅಂಥ ಇಮೇಜು ಈ ಸದ್ಯದಲ್ಲಿ ಈ ಮೆಸೇಜಸ್ನ ನಿಮಗೆ ಡೆಲಿವರ್ ಮಾಡ್ತಾ ಇರೋದು ಫಾರ್ ದ ಮಂತ್ ಆಫ್ ಫೆಬ್ರವರಿ. ಏನು ಗಮನ ಕೊಡಬೇಕು ಅಥವಾ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇರೋದು. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಡಿಸಿಷನ್, ಚಾಯ್ಸ್, ಆಪರ್ಚುನಿಟಿ, ಸೆಲೆಕ್ಷನ್. ಈ ಕಾರ್ಡಲ್ಲಿ ಚೂಸ್ ವೈಸ್ಲಿ, ಈ ಕಾರ್ಡಲ್ಲಿ ಪಾರ್ಟ್ನರ್ಶಿಪ್ ಇದೆ, ಈ ಕಾರ್ಡಲ್ಲಿ ನೀವು ಏನೋ ವೇಟ್ ಮಾಡ್ತಾ ಇದ್ದೀರಾ. ಸೊ ಗಾಡೆಸ್ ಇಸ್ ಟೆಲಿಂಗ್ ಯು ಹ್ಯಾವ್ ಟು ಮೇಕ್ ಸಮ್ ಡಿಸಿಷನ್ಸ್. ಫೆಬ್ರವರಿ ಮಂತಲ್ಲಿ ಡಿಸಿಷನ್ಸ್ ಮಾಡುವಂಥ ಸಿಚುವೇಶನ್ಸ್ ಬರ್ಬೋದು. ಚಾಯ್ಸ್, ಆಪರ್ಚುನಿಟಿ, ಸೆಲೆಕ್ಷನ್. ಸೊ ದಿಸ್ ಈಸ್ ಆ್ಯಕ್ಚುಲಿ ಎಂಟೈರ್ ರೀಡಿಂಗ್ ಗಾಡೆಸ್ ಮೆಸೇಜ್ ನಿಮಗೆ. ಶಿ ಈಸ್ ಲೈಕ್ ವೆರಿ ವೆರಿ ಕ್ಲಿಯರ್ಲಿ, ಡೋಂಟ್ ಜಂಪ್. ಸಿಕ್ಕಿದ ಆಪರ್ಚುನಿಟಿಗೆ ನಿಮ್ಮ ವ್ಯಾಲ್ಯೂನ, ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಕಡಿಮೆ ಮಾಡ್ಕೋಬೇಡಿ. ಫಾರ್ ಎಕ್ಸಾಂಪಲ್, ನೆಗೋಸಿಯೇಷನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಜಾಬ್ಗೆ ಅಥವಾ ನಿಮ್ಮ ಸ್ಯಾಲ್ರಿಗೆ. ಡೋಂಟ್ ಓವರ್ ನೆಗೋಷಿಯೇಟ್. ನನಗೆ ಜಾಬ್ ಸಿಗ್ತಾ ಇರೋದೇ ಒಂದು ದೊಡ್ಡ ಮಿರಕಲ್ಲು, ಅದರಲ್ಲಿ ನಾನು ನೆಗೋಷಿಯೇಟ್ ಮಾಡಿದ್ರೆ ನನಗೆ ಜಾಬ್ ಸಿಗೋದಿಲ್ಲ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ನಿಮ್ಮ ವ್ಯಾಲ್ಯೂ, ನಿಮ್ಮ ಸ್ಟ್ಯಾಂಡರ್ಡ್ಸ್ನ, ನಿಮ್ಮ ವ್ಯಾಲ್ಯೂನ ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಓವರ್ ಬಾರ್ಗೇನ್ ಮಾಡಬೇಡಿ. ನಿಮ್ಮನ್ನು ನೀವು ತುಂಬ ಡಿಮಿನಿಷ್ ಮಾಡ್ಕೋಬೇಡಿ. ನಿಮ್ಮ ಒಂದು ವ್ಯಾಲ್ಯೂನ, ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಿ, ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅಟ್ರ್ಯಾಕ್ಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪಾರ್ಟ್ನರ್ಶಿಪ್ಸ್ ಅಥವಾ ಆಪರ್ಚುನಿಟೀಸ್. ಯಾವುದೋ ಒಂದು ಸಿಗ್ತಾ ಇದೆ ಅಥವಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಸೊ ಬಿ ವೆರಿ ಮೈಂಡ್ಫುಲ್. ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಓಕೆ, ಕ್ವಾಲಿಟಿ ತುಂಬ ಇಂಪಾರ್ಟೆಂಟು, ಕ್ವಾಂಟಿಟಿ ಅಲ್ಲ. ಸೊ 40 ರೂಪಾಯಿಗೆ 3 kg ಸಿಗ್ತಾ ಇದೆ, ಬಟ್ ಅದು ಯಾವ ಕ್ವಾಲಿಟಿನಲ್ಲಿದೆ ಅಂತ ಗೊತ್ತಿಲ್ಲ. ಬಟ್ ಆರ್ಗ್ಯಾನಿಕ್ ಬಂದು 100 ರೂಪಾಯಿಗೆ 1-1.5 kg ಅಷ್ಟೇ ಸಿಗೋದು ಅಂದ್ರೂ, ಬಟ್ ವಿ ನೀಡ್ ಕ್ವಾಲಿಟಿ. ಸೊ ಆ ಕ್ವಾಲಿಟಿ ಮೇಲೆ ಅಟೆನ್ಷನ್ ಕೊಡಿ ನೆಕ್ಸ್ಟ್ ಮಂತು. ಇಷ್ಟೊಂದು ಸಿಗ್ತಾ ಇದೆ ಅಂಥೇಳಿ ತೊಗೊಳೋದಲ್ಲ. ಇಷ್ಟಕ್ಕೆ ನನಗೆ ಈ ಪ್ರೋಗ್ರಾಮ್ ಸಿಗ್ತಾ ಇದೆ, ಅಥವಾ ಯಾವುದೋ ಒಂದು ಜಿಮ್ಮಲ್ಲಿ ನನಗೆ 2 ವರ್ಷಕ್ಕೆ ಮೆಂಬರ್ಶಿಪ್ ಸಿಗ್ತಾ ಇದೆ ಬರೀ 1000ಕ್ಕೆ. ಬಟ್ ಅದರದ್ದು ಕ್ವಾಲಿಟಿ ಹೆಂಗಿದೆ, ಅಲ್ಲಿ ಟ್ರೈನರ್ಸ್ ಹೆಂಗಿದ್ದಾರೆ, ಅಲ್ಲಿ ಎಕ್ವಿಪ್ಮೆಂಟ್ಸ್ ಹೆಂಗಿದೆ, ಅದಕ್ಕೂ ನೀವು ಕಲ್ಟ್ ಸ್ಪೋರ್ಟ್ಸಿಗೆ ಹೋಗೋದಕ್ಕೂ ಅಥವಾ ಕಲ್ಟ್ ಜಿಮ್ಮಿಗೆ ಹೋಗೋದಕ್ಕೂ HRXದು ಇಟ್ ಈಸ್ ಅ ಮೇಜರ್ ಡಿಫ್ರೆನ್ಸ್. ವಿ ಹ್ಯಾವ್ ಕ್ವಾಲಿಟಿ, ವಿ ಹ್ಯಾವ್ ಸ್ಟ್ಯಾಂಡರ್ಡ್ಸ್, ವಿ ಹ್ಯಾವ್ ವೆಲ್ ಟ್ರೈನ್ಡ್ ಟ್ರೈನರ್ಸ್. ಓಕೆ, ಸೊ ಅಲ್ಲಿ ಹೋದಾಗ ನಮ್ಮ ಸ್ಟ್ಯಾಂಡರ್ಡ್ಸ್ನ ನಾವು ರೇಸ್ ಮಾಡ್ಕೊಳ್ತೀವಿ. ಯಾವುದೋ ಒಂದು ಹೆಂಗೋ ಒಂದು ಹೋಗೋದಲ್ಲ. ಗಿವ್ ಅಟೆನ್ಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಟು ಕ್ವಾಲಿಟಿ, ಕ್ವಾಂಟಿಟಿಗಲ್ಲ. ನಿಮ್ಮ ಲೈಫಲ್ಲಿ ಆ ಸ್ಟ್ರಕ್ಚರ್ ಚೇಂಜ್ ಆಗಬೇಕು. ಓವರಾಗಿ ಬಾರ್ಗೇನ್ ಮಾಡೋದು, ಓವರಾಗಿ ನಿಮ್ಮ ಸ್ಟ್ಯಾಂಡರ್ಡ್ನೂ ನೀವು ಲೋವರ್ ಮಾಡ್ಕೊಳ್ಳೋದು. ಸೊ ಯು ಹ್ಯಾವ್ ಟು
ಬಿ ರಿಯಲಿ ಅಥೆಂಟಿಕ್. ಗಾಡ್ ಇಸ್ ಇನ್ ದ ಮೆಸೇಜ್ ಬಂದು ಯು ಹ್ಯಾವ್ ಟು ಬಿ ರಿಯಲಿ ಅಥೆಂಟಿಕ್. ನಿಮ್ಮ ಯೂನಿಕ್ನೆಸ್ನ ಅಂದರೆ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ನೀವು ಯಾರು ಅನ್ನೋದನ್ನು ಬಿಟ್ಕೊಡ್ಬೇಡಿ. ಬಿಕಾಸ್ ಯು ಆರ್ ಎನ್ ಅಮೇಝಿಂಗ್ ಪವರ್ಫುಲ್ ಲಯನ್ ಲೀಡರ್ಶಿಪ್ ಸ್ಕಿಲ್ಡ್ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ಬಟ್ ನೀವು ಅದೇ ನೆಗೋಷಿಯೇಷನ್ ಕೂತ್ಕೊಂಡಾಗ ನನಗಿದಿಲ್ಲ ಅಂದರೆ ಇನ್ಯಾವುದೂ ಸಿಗಲ್ವೇನೋ, ಇದನ್ನು ಹೆಂಗಾದರೂ ಮಾಡಿ ಪಡಿಬೇಕು, ಇದು ಬೇಡ, ಇದೆ ಇವ್ರು ಏನೇನು ಹೇಳ್ತಾರೆ ಎಲ್ಲದಕ್ಕೂ ಒಪ್ಕೊಂಡು ಬಿಡೋಣ. ಡೋಂಟ್ ಡೂ ದ್ಯಾಟ್. ಓಕೆ, ನಿಮ್ಮ ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಮೇಂಟೈನ್ ಮಾಡಿ. ನಿಮ್ಮ ಸ್ಟ್ಯಾಂಡರ್ಡ್ಗೆ ನಿಮ್ಮ ಕ್ವಾಲಿಟಿಗೆ ಮ್ಯಾಚ್ ಆಗುವಂಥ ಒಂದು ಆಪರ್ಚುನಿಟಿ ಬರುತ್ತೆ ಯಾವಾಗ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡದಿದ್ದಾಗ. ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ ಕ್ವಾಲಿಟಿನೂ ನೀವು ಇಂಪ್ರೂವ್ ಮಾಡಿ. ಯುನೋ, ಸೊ ಓವರಾಲ್ ಆಗಿ ಪೇ ಅಟೆನ್ಷನ್ ಟು ದ ಕ್ವಾಲಿಟಿ. ಮತ್ತು ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಕಡಿಮೆ ಮಾಡ್ಕೋಬೇಡಿ. ನಿಮ್ಮ ವ್ಯಾಲ್ಯೂನ ನೀವು ಬೇರೆಯವ್ರಿಗೋಸ್ಕರ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಯು ಆರ್ ರಾಯಲ್, ಯು ಆರ್ powerful. Okay, so that is what is happening. Nimma last message goddess in the beginning, new beginning, attraction. You are attracting a lot of things. Okay, group number 1. So ಗಾಡೆಸ್ ಹೇಳ್ತಾ ಇರೋದು ಯು ಆರ್ ಅಟ್ರಾಕ್ಟಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ನಿಮ್ಮ ಒಂದು ಅವೇರ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ನಿಮ್ಮ ಬಗ್ಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಅದೆಲ್ಲ ಜಾಸ್ತಿ ಆಗ್ತಾ ನಿಮ್ಮ ಸ್ಟ್ಯಾಂಡರ್ಡು, ನಿಮ್ಮ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಮೂವ್ ಆಗಬೇಕು ಅಂತ ಅಂದ್ಕೊಳ್ತಾ ಇರೋವಂಥ ಒಂದು ಸ್ಟೇಟ್ ಬಂದು ನಿಮ್ಮ ಲೈಫಲ್ಲಿ ಇಟ್ ಈಸ್ ಅಬಂಡೆನ್ಸ್, ಇಟ್ ಈಸ್ ಪ್ರಾಸ್ಪ್ಯಾರಿಟಿ, ಇಟ್ ಈಸ್ ಸೆಲೆಬ್ರೇಷನ್ ಅಂತ ಒಂದು ಎನರ್ಜಿಗೆ ಮೂವ್ ಆಗಬೇಕಾದ್ರೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಬಾರ್ಗೇನ್ ಮಾಡಿಕೊಂಡು, ಸಣ್ಣ ಪುಟ್ಟದಕ್ಕೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು, ಸೊ ಡೋಂಟ್ ಡೂ ದ್ಯಾಟ್. ಪೇ ಅಟೆನ್ಷನ್ ಟು ದ ಕ್ವಾಲಿಟಿ ನಾಟ್ ಕ್ವಾಂಟಿಟಿ. ನಿಮ್ಮ ಸ್ಟ್ಯಾಂಡರ್ಡ್ಸ್ನ ನೀವು ಮೇಂಟೈನ್ ಮಾಡಿ. ನೀವು ಎಲ್ಲೋದ್ರೂ ಅಷ್ಟೇ ಹ್ಯಾವ್ ಯುವರ್ ಓನ್ ಸ್ಟ್ಯಾಂಡರ್ಡ್ಸ್, ಯುವರ್ ವ್ಯಾಲ್ಯೂ, ಯುವರ್ ಯೂನಿಕ್ನೆಸ್, ಯುವರ್ ಬ್ಯೂಟಿ, ಯುವರ್ ಅಥೆಂಟಿಸಿಟಿ, ಆ್ಯಂಡ್ ದೆನ್ ದ ಹೋಲ್ ವರ್ಲ್ಡ್, ಇಡೀ ಪ್ರಪಂಚ ಬಂದು ನಿಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಮಾಡಲೇಬೇಕು ಅಥವಾ ಮಾಡುವಂಥ ಸಿಚುವೇಶನ್ಸ್ ನಿಮ್ಮ ಲೈಫಿಗೆ ಬರಲೇಬೇಕು. ಯಾಕೆಂದರೆ ಇಡೀ ಯೂನಿವರ್ಸ್ ಮಿರರ್ ಮಾಡ್ತಾ ಇರೋದು ನಮ್ಮನ್ನು. ಸೊ ನಮ್ಮ ಜೀವನ ಮಿರರ್ ಮಾಡ್ತಾ ಇರೋದು ನಮ್ಮನ್ನು. ಸೊ ನಾವು ಮಾಡಬೇಕಾಗಿರೋದು ಮಿರರ್ ಒರೆಸೋದಲ್ಲ, ಮಿರರ್ ಮೇಲೆ ಬರ್ತಾ ಇರೋವಂಥ ಇಮೇಜನ್ನು ಬದಲಾಯಿಸೋದು. ಸೊ ಆ ಇಮೇಜ್ ಬಂದು ನಾವು, ಸೊ ಮಿರರಲ್ಲಿರೋ ಇಮೇಜು ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗುತ್ತೆ. ಆಲ್ ರೈಟ್, ಸೊ ಅದು ನಿಮ್ಮ ಫೆಬ್ರವರಿ ಮಂತ್ ಪ್ರೆಡಿಕ್ಷನ್ಸ್ ಮತ್ತು ಗಾಡೆಸ್ ಇನ್ ದ ಗೈಡೆನ್ಸ್. ಗ್ರೂಪ್ ನಂಬರ್ 1, ಸ್ಟೇ ಅಥೆಂಟಿಕ್, ಸ್ಟೇ ಪವರ್ಫುಲ್. ಆಲ್ ರೈಟ್, ಸೊ ದ್ಯಾಟ್ಸ್ ಆಲ್ ಐ ಹ್ಯಾವ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕೆಳಗಡೆ ಕಮೆಂಟ್ ಮಾಡಿ. ಐ ವಿಲ್ ಸೀ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಟೇಕ್ ವೈಸ್ ಡಿಸಿಷನ್ಸ್. ಆಲ್ ರೈಟ್, ಜಂಪ್ ಮಾಡಿ ಅನ್ನೆಸೆಸರಿ ಅಥವಾ ಹೇಸ್ಟಿ ಡಿಸಿಷನ್ಸ್ ತೊಗೊಳ್ಬೇಡಿ. ಯೂಸ್ ಯುವರ್ ನಾಲೆಜ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಮೇಂಟೈನ್ ಯುವರ್ ಸ್ಟ್ಯಾಂಡರ್ಡ್ಸ್. ಆಲ್ ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.